ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲುಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಯಾನಿಟರಿ ವೇರ್ ಕಮೋಡ್ಸ್ ಬಗ್ಗೆ, ಸ್ಯಾನಿಟರಿ ವೇರ್ ವಾಶ್ ಬೇಸಿನ್ಸ್ ಬಗ್ಗೆ, ಯೂರಿನಲ್ಸ್ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ನಾನು ನಿಮಗೆ ಡೈರೆಕ್ಟ್ ಫ್ಯಾಕ್ಟ್ರಿ ಡಿಸ್ಪ್ಲೇ ನಾನು ತೋರಿಸ್ತೀನಿ. ಈಗ ನಿಮಗೆ ಯಾವ ಥರದ ಕಮೋಡ್ಸ್ ಎಲ್ಲ ನಿಮಗೆ ಸಿಗುತ್ತೆ, ಟೆಂಟೇಟಿವ್ ಏನು ಪ್ರೈಸಲ್ಲಿ ಸಿಗುತ್ತೆ, ನಾನು ಅದ್ರ ಬಗ್ಗೆ ಸಹ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಿಮಗೆ ನಾನು ಡೈರೆಕ್ಟ್ ಸಪ್ಲೈ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ಇದರಲ್ಲಿ ಏನಾಗುತ್ತೆ, ಅಟ್ಲೀಸ್ಟ್ ಒಂದು 7 to 8 ಬಾತ್ರೂಮ್ಸು ಅಥವಾ 10 ಬಾತ್ರೂಮ್ಸು ಇದ್ದರೆ ನಮಗೆ ಸಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. 1 ಬಾತ್ರೂಮ್ 2 ಬಾತ್ರೂಮ್ ಇದ್ದರೆ ನಮಗೆ ಮಾಡೋಕ್ಕಾಗಲ್ಲ ಆ ಥರ. ಯಾಕಂದರೆ ಬಲ್ಕಲ್ಲಿ ಫ್ಯಾಕ್ಟ್ರಿಯಿಂದ ನಿಮಗೆ ಪರ್ಚೇಸ್ ಮಾಡಬೇಕಂದ್ರೆ ಬಲ್ಕಲ್ಲಿ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಇರುತ್ತೆ. ಸ್ಮಾಲ್ ಕ್ವಾಂಟಿಟಿಲಿ ನಾವು ಸಪ್ಲೈ ಮಾಡೋಕ್ಕೂ ಬರಲ್ಲ. ಸ್ಮಾಲ್ ಕ್ವಾಂಟಿಟಿ ಬೇಕಾದರೆ ನಿಮಗೆ ಲೋಕಲಲ್ಲಿರೋ ಡೀಲರ್ಸ್ ಇರ್ತಾರಲ್ಲ ಅವ್ರ ಹತ್ರ ನಿಮಗೆ ತೊಗೋಬೇಕಾಗುತ್ತೆ. ಸೊ ನಿಮಗೆ ಅಲ್ಲಿ ರಿಟೇಲ್ ಪ್ರೈಸ್ ಬರುತ್ತೆ. ಸೊ ನೀವು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಒಂದು ವೇಳೆ ಬೇಕಾದರೆ, ನಿಮಗೆ ಫ್ಯಾಕ್ಟ್ರಿ ಪ್ರೈಸಸಲ್ಲಿ ಬೇಕಾದರೆ ಒಂದು ಮಿನಿಮಮ್ ಕ್ವಾಂಟಿಟಿ ನಿಮ್ಗೆ ಕೊಡಲೇಬೇಕಾಗುತ್ತೆ. ಸೊ ಅವಾಗ ಮಾತ್ರ ನಾವು ಡೈರೆಕ್ಟಾಗಿ ನಿಮಗೆ ಸಪ್ಲೈ ಮಾಡೋಕ್ಕಾಗುತ್ತೆ. ಈಗ ನಾನು ಡಿಸ್ಪ್ಲೇಲಿರೋ ನಿಮಗೆ ಮೇಜರ್ ಏನು ಮನೆಗೆ ಯೂಸ್ ಆಗುತ್ತೆ ಅಲ್ಲ, ಆ ಒಂದು ಐಟಮ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮೊದಲನೇದಾಗಿ ನಾನು ನಿಮಗೆ ವಾಲ್ ಕಮೋಡ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾವ ಸಂದರ್ಭದಲ್ಲಿ ನೀವು ವಾಲ್ ಕಮೋಡ್ ಯೂಸ್ ಮಾಡೋದು ಒಳ್ಳೆಯದು ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ನೋಡಿ, ಒಂದು ಕಮೋಡನ್ನು ನಾವು ವಾಲ್ ಮೇಲೆ ಹ್ಯಾಂಗ್ ಮಾಡಿದಾಗ, ಅಂದರೆ ಇನ್ಸ್ಟಾಲ್ ಮಾಡಿದಾಗ, ಆ ಒಂದು ಕಮೋಡ್ಗಳನ್ನು ನಾವು ವಾಲ್ ಹ್ಯಾಂಗ್ ಕಮೋಡ್ ಅಂತ ಅನ್ನೋದು. ನಿಮಗೆ ಏನಾದರೂ ಬಜೆಟಲ್ಲಿ ಬೇಕಾದರೆ, ಈ ಥರ ನಾನು ಮಾಡೆಲ್ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ, ಇದು ಬಜೆಟೆಡ್ ಮಾಡಲು. ಇದು ನಾನು ಸ್ಕ್ರೂ ತೋರಿಸ್ತಾ ಇದ್ದೀನಲ್ಲ, ಈ ಥರ ಸ್ಕ್ರೂ ಹಾಕಿಬಿಟ್ಟು ನಾವು ವಾಲ್ ಮೇಲೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸ್ಕ್ರೂ ಏನಂತಂದರೆ ನಿಮಗೆ ಕಾಣಿಸ್ತೆ, ಅದು ಇಟ್ಸ್ ಎಕ್ಸ್ಪೋಸ್ ಒನ್ನು. ಸೊ ಇದು ನೀವು ಬೇಸಿಕ್ ಮಾಡಲು. ನೀವು ಕಮೋಡ್ ನೋಡಿದಾಗ ಏನಾಗುತ್ತೆ, ನಿಮಗೆ ಈ ಥರ ಸ್ಕ್ರೂ ನಿಮಗೆ ವಿಸಿಬಲ್ ಕಾಣ್ತಾ ಇತ್ತು ಅಂದ್ಕೊಳ್ಳಿ, ಅದು ನೀವು ತಿಳ್ಕೊಬೇಕು ಇದು ಒಂದು ಬೇಸಿಕ್ ಮಾಡಲ್ ಅಂಥೇಳಿ. ಈಗ ನಾನು ಬೇರೆ ತೋರಿಸ್ತೀನಿ, ನಾನು ನಿಮಗೆ ಅದರಲ್ಲಿ ಕನ್ಸಿಲ್ಡು ಸಹ ನಿಮಗೆ ಬರುತ್ತೆ. ಒಂದು ವೇಳೆ ನೀವು ಬಜೆಟೆಡಲ್ಲಿ, ನೀವು ಒಂದು ವೇಳೆ ಕಡಿಮೆ ಪ್ರೈಸಲ್ಲಿ ಒಂದು ಒಳ್ಳೆ ರಿಮ್ಲೆಸ್ ಮಾಡಲಲ್ಲಿ, ಇದೊಂದು ರಿಮ್ಲೆಸ್ ಮಾಡಲು. ರಿಮ್ಲೆಸ್ ಅಂದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ರಿಮ್ಲೆಸ್ ಅಂದ್ರೇನು, ರಿಮ್ ಅಂದ್ರೇನು, ಸೈಂಫೋನಿಕ್ ಅಂದ್ರೇನು, ಅದ್ರ ಬಗ್ಗೆ ಮಾಹಿತಿ ಇದೆ. ಪ್ಲೀಸ್ ಅದನ್ನು ನೀವು ನೋಡ್ಬೋದು. ಸೊ ಇದು ರಿಮ್ಲೆಸ್ ಮಾಡಲು. ನಾನು ಈ ಮಾಡಲ್ ಪ್ರೈಸ್ ಬಗ್ಗೆ ಮಾತಾಡಿದಾಗ ನಿಮಗೆ ಇದು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಾನು ಯಾವ್ದು ಪ್ರೈಸ್ ಹೇಳ್ತಾ ಇದ್ದೀನಲ್ಲ ಅದೆಲ್ಲ ಇನ್ಕ್ಲೂಡಿಂಗ್ GST ಅಲ್ಲಿ ನಾನು ಹೇಳ್ತೀನಿ. ನಿಮಗೆ 2000ದಲ್ಲಿ ನಿಮಗೆ ಈ ಥರ ಒಂದು ಕಮೋಡ್ ಬಿತ್ತು, ಮತ್ತು ಇದ್ರ ಜೊತೆ ನಿಮಗೆ ಸೀಟ್ ಕವರ್ ನಿಮಗೆ ಬರುತ್ತೆ. ಸೀಟ್ ಕವರ್ ಬೈ ಡಿಫಾಲ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಸಾಫ್ಟ್ ಕ್ಲೋಸೆಟ್ ಅನ್ನೋದು. ನೀವು ಯಾವುದೇ ಮಾಡಲಲ್ಲಿ ತೊಗೊಳ್ಳಿ, ನೀವು ಕಡಿಮೆ ಪ್ರೈಸಲ್ಲಿ ತೊಗೊಳ್ಳಿ ಅಥವಾ ಹೆಚ್ಚಿನ ಪ್ರೈಸಲ್ಲಿ ತೊಗೊಳ್ಳಿ, ನಿಮಗೆ ಸೀಟ್ ಕವರ್ ಎಲ್ಲ ನಿಮಗೆ ಸಾಫ್ಟ್ ಕ್ಲೋಸೆಟಲ್ಲೇ ಬರೋದು. ಈಗ ಇದೊಂದು ಮಾಡೆಲ್ ತೋರಿಸ್ತಿದ್ದೆ ನೋಡಿ. ಇದು ನಾನು ಫಸ್ಟ್ ತೋರಿಸ್ತಾ ಇದ್ದಾಗ ನಿಮಗೆ ಅದು ನಾವು ಫಿಕ್ಸ್ ಮಾಡಿದಾಗ ಸ್ಕ್ರೂಸ್ ಎಲ್ಲ ನಿಮಗೆ ಎಕ್ಸ್ಪೋಸ್ ಆಗಿ ಕಾಣ್ತಾ ಇತ್ತು. ಬಟ್ ಇದು ಮಾಡೆಲ್ ನೋಡಿದಾಗ ನಿಮಗೆ ಸ್ಕ್ರೂಸ್ ಎಲ್ಲ ಎಕ್ಸ್ಪೋಸ್ ಆಗಿ ಕಾಣಲ್ಲ. ಇದು ಸ್ವಲ್ಪ ಎಲಿಗೆಂಟ್ ಲುಕ್ ಇದೆ. ಅಗೇನಿದ್ದು ರಿಮ್ಲೆಸ್ ಮಾಡಲು. ನೋಡಿ, ನೀವು ಕಡಿಮೆ ಪ್ರೈಸಲ್ಲಿ ತೊಗೊಳ್ಳಿ ಅಥವಾ ಹೆಚ್ಚಿಗೆ ಪ್ರೈಸಲ್ಲಿ ತೊಗೊಳ್ಳಿ, ಮೆಕ್ಯಾನಿಸಮ್ ನಿಮಗೆ ಸೇಮ್ ಬರೋದು. ಮಾಡೆಲ್ ಮಾತ್ರ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ರೆಗ್ಯುಲರ್ ಲುಕ್ಕು, ನಾರ್ಮಲ್ ಲುಕ್ಕು, ಲಕ್ಸರಿ ಲುಕ್ಕು, ಆ ಥರ ನಿಮಗೆ ಲುಕ್ ವೈಸ್ ಎಲ್ಲ ಬೇರೆ ಬೇರೆ ಬರೋದು. ಬಟ್ ನಿಮಗೆ ಪರ್ಪಸ್ ಏನಿದೆಯಲ್ಲ, ನೀವು ಅದು 2000ದಲ್ಲಿ ತೊಗೊಳ್ಳಿ ನೀವು, ಅಥವಾ ನೀವು 10,000 ತೊಗೊಳ್ಳಿ, ಪರ್ಪಸ್ ಮಾತ್ರ ನಿಮಗೆ ಸಾಲ್ವ್ ಆಗಿಬಿಡುತ್ತೆ. ಅಗೇನ್ ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ, ಇದೊಂದು ಅಗೇನ್ ಬೇಸಿಕ್ ಮಾಡಲು. ಇದ್ರ ಪ್ರೈಸ್ ನಾನು ಹೇಳಬೇಕಂದ್ರೆ ನಿಮಗೆ 2200 ರುಪೀಸಲ್ಲಿ ನಿಮಗೆ ಸಿಗ್ಬಿಡುತ್ತೆ. ನಾನು ಡೈರೆಕ್ಟ್ ಮಾರ್ಬಿಯಿಂದ ಮಾತಾಡ್ತಾ ಇದ್ದೀನಿ. ಪ್ಲಸ್ ಇಲ್ಲಿಂದ ಫಾರ್ ಎಕ್ಸಾಂಪಲ್ ನಿಮ್ದು ಬೆಂಗಳೂರು ಇದೆ ಅಂದ್ಕೊಳ್ಳಿ, ಬೆಂಗಳೂರು ಸಲುವಾಗಿ ಏನು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಬರುತ್ತಲ್ಲ, ಅದು ಆ್ಯಕ್ಚುಲ್ ನಿಮಗೆ ಬರೋದು. ಈಗ ನಾನು ಇದು ಎಲ್ಲಿ ಉಪಯುಕ್ತ ಅಂತಂದರೆ, ನಿಮ್ಮದು ಒಂದು ವೇಳೆ ಬಾತ್ರೂಮ್ ಚಿಕ್ಕದಿದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮದು 5/7, 4/7 ಅಥವಾ 6/8 ಈ ಥರ ನಿಮ್ಮದೆಲ್ಲ ಕಡಿಮೆ ಸೈಜಲ್ಲಿದ್ದರೆ ನೀವು ವಾಲಂಗ್ ಕಮೋಡ್ ಯೂಸ್ ಮಾಡ್ಬೋದು. ನೋಡಿ, ನಾನು ನಿಮಗೆ ಇದೊಂದು ಲಕ್ಸರಿ ಲುಕ್ಕಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೀಟ್ ಕವರ್ ಅಂತ ತೋರಿಸೋದು ನಿಮಗೆ ಇವೆಫ್ ಅಂಥೇಳಿ ಬರುತ್ತೆ. ಇದು ಇವೆಫ್ ಅಂದರೆ ಇದು ಒಂದು ಹೈ ಟೆಕ್ನಾಲಜಿಯಲ್ಲಿ ಮಾಡಿರೋ ಪ್ರಾಡಕ್ಟು. ಇದರಲ್ಲಿ ನಾನು ನಿಮಗೆ 2 ಟೈಪಲ್ಲಿ ಬರುತ್ತೆ. ಒಂದು ಬೇಸಿಕಲ್ಲಿ ಪ್ಲಾಸ್ಟಿಕಲ್ಲಿ ಬರೋದು ಒಂದು, ಇನ್ನೊಂದು ಅಂತಂದರೆ ನಿಮಗೆ ಇವೆಫ್ ಅಂತ ಬರುತ್ತೆ ನಿಮಗೆ. ಅದೊಂದು ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ. ಇದರಲ್ಲಿ ಏನಾಗುತ್ತೆ, ನಿಮಗೆ ಸ್ಕ್ರ್ಯಾಚಸ್ ಬರೋದು ಅಥವಾ ಕ್ರ್ಯಾಕ್ ಬರೋದು ಅಥವಾ ಬೆಂಡ್ ಆಗೋದು ಅದೆಲ್ಲ ಚಾನ್ಸ್ ಇರಲ್ಲ ಇದರಲ್ಲಿ. ಇದು ಮಾಡೆಲ್ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಅಗೇನ್ ನಾನು ಹೇಳ್ತಾ ಇದ್ದೆ, ನಿಮಗೆ ಇದೆಲ್ಲ ಬರೋದು ನಿಮಗೆ ಸಾಫ್ಟ್ ಕ್ಲೋಸೆಟಲ್ಲೇ ನಿಮಗೆ ಸೀಟ್ ಕವರ್ ಸಿಕ್ಬಿಡುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಡಿಟ್ಯಾಚೇಬಲ್ ಸೀಟ್ ಸಿಗುತ್ತೆ ನಿಮಗೆ. ನೀವು ಕ್ಲೀನ್ ಮಾಡಬೇಕಂದ್ರೆ ಇದು ಪ್ರೆಸ್ ಮಾಡಿದಾಗ ಇದು ಸೀಟ್ ನಿಮಗೆ ಹೊರಗೆ ಬಂದುಬಿಡುತ್ತೆ. ಈಸಿ ಟು ಕ್ಲೀನ್.
ಕ್ಲೀನ್ ಮಾಡಬೇಕಂದ್ರೆ ತುಂಬ ಈಸಿಯಾಗಿ ನೀವು ಮಾಡ್ಬೋದು. ಇದೆಲ್ಲ ನಾನು ಒಂದು ವೇಳೆ ನೀವು ಬ್ರ್ಯಾಂಡಲ್ಲಿ ನೀವು ಪ್ರಿಫರ್ ಮಾಡೋಕ್ಕೆ ಹೋದಾಗ ಈ ಥರ ಮಾಡಲೆಲ್ಲ ನಿಮಗೆ ಸಿಗೋದು 8,000 ಹಿಡ್ಕೊಂಡು 10,000 ತನಕ ಸಿಗುತ್ತೆ. ಬಟ್ ಅದೇ ನೀವು ಡೈರೆಕ್ಟ್ ಮಾರ್ಬಿಂದ ಪರ್ಚೇಸ್ ಮಾಡಿದಾಗ ಒಳ್ಳೆ ಕ್ವಾಲಿಟಿಯಲ್ಲಿ ನೋಡಿ, ನಾನು ಯಾವುದೇ ಪ್ರಾಡಕ್ಟ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟರೆ ಅದು ಒಂದು ಒಳ್ಳೆ ಪ್ರಾಡಕ್ಟ್ ಇದ್ದಾಗ ಮಾತ್ರ ನಾನು ವಿಡಿಯೋಸ್ ಮಾಡೋದು. ಏನು ನಾನು ಸುಮ್ಮನೆ ಮಾರ್ಕೆಟಿಂಗ್ ಸಲುವಾಗಿ ಮಾಡಬೇಕು ಆ ಥರ ಎಂದೂ ಮಾಡಲ್ಲ. ಸೊ ಒಂದು ವೇಳೆ ನಾನು ಡೈರೆಕ್ಟ್ ಮಾರ್ಬಿಂದ ಈ ಥರ ಕಮೋಡ್ ತೊಗೊಂಡ್ರೆ ನಿಮಗೆ ಹಾರ್ಡ್ಲಿ 3,500 to 4,000 ತನಕ ನಿಮಗೆ ಸಿಗ್ಬಿಡುತ್ತೆ. ಇದು ಒಂದು ಮತ್ತೊಂದು ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಮಾಡಿರೋ ಒಂದು ಕಮೋಡು. ಇದೇನಾಗುತ್ತೆ, ಆ್ಯಕ್ಚುಲಿ ತುಂಬ ಜನ ಮೊದಲು ಇದೆಲ್ಲ ಇಂಪೋರ್ಟ್ ಮಾಡಿ ತೊಗೋತಾ ಇದ್ದರು ಬೇರೆ ಕಡೆ ಎಲ್ಲ, ಜರ್ಮನಿಯಿಂದ, ಸ್ಪೇನಿಂದ ದೊಡ್ಡ ದೊಡ್ಡ ಬ್ರ್ಯಾಂಡ್ಸಲ್ಲೆಲ್ಲ ಬರ್ತಾಯಿತ್ತು. ಇಲ್ಲಿ ನೋಡಿದ್ರೆ ನಿಮಗೆ ಒಂದು ಸಿಂಗಲ್ ಹೋಲ್ ಸಿಗುತ್ತೆ. ಇದರಲ್ಲಿ ಫ್ಲಶ್ ಮಾಡಿದಾಗ ಒಂದು ಸಿಂಗಲ್ ಹೋಲು, ಎಷ್ಟು ಕಡಿಮೆ ಹೋಲ್ ಇರುತ್ತೆ ಅಷ್ಟು ಈಸಿಯಾಗಿ ನೀವು ಕಮೋಡ್ಗಳನ್ನು ಕ್ಲೀನ್ ಮಾಡಬಹುದು. ಸಿಂಗಲ್ ಹೋಲ್ ಇದರಲ್ಲಿ, ಬೇರೆದೆಲ್ಲೂ ಇರಲ್ಲ ನಿಮಗೆ. ಸೊ ಎಷ್ಟು ನಿಮಗೆ ಹೋಲ್ಸ್ ಕಡಿಮೆ ಅಷ್ಟು ಕಮೋಡು ಕ್ಲೀನ್ ಇರೋದು ಮತ್ತು ಅಷ್ಟು ಕಮೋಡು ಹೈಜೀನ್ ಇರೋದು. ಹಾಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಇದೆಲ್ಲ ನಿಮಗೆ ಡಿಟ್ಯಾಚೇಬಲ್ ಸೀಟ್ ಕವರಿಂದ ಸಿಗೋದು. ಈಸಿ ಟು ಕ್ಲೀನ್, ಇಮಿಡಿಯೇಟಾಗಿ ತೆಗಿಬೋದು, ಇಮಿಡಿಯೇಟಾಗಿ ನೀವು ವಾಶ್ ಮಾಡಿ ಮತ್ತು ಹಾಕೋಕ್ಕೆ ತುಂಬ ಈಸಿ ಆಗಿರೋದು ಇದು. ಈಗ ನೋಡಿ ಏನಾಗಿದೆ, ಪ್ರತಿಯೊಂದು ಏರಿಯಾದಲ್ಲೆಲ್ಲ ತುಂಬ R&D ಎಲ್ಲ ಮಾಡಿಬಿಟ್ಟು ಅಡ್ವಾನ್ಸ್ ಟೆಕ್ನಾಲಜಿ ಮಟ್ಟೆಲ್ಲ ಮಾಡ್ತಾ ಇದ್ದಾರೆ. ಸೊ ನಾನು ಮಾರ್ಬಿ ಬಗ್ಗೆ ಮಾತಾಡಿದಾಗ ಮಾರ್ಬಿಯಲ್ಲಿ ಇವತ್ತಿನ ಡೇಟಲ್ಲಿ ನಾನು ಮಾತಾಡಿದ್ದೆ ಆದರೆ ನಿಮಗೆ ಪ್ರತಿಯೊಂದು ಥರದ ಪ್ರಾಡಕ್ಟ್ ಸಿಗ್ಬಿಡುತ್ತೆ. ನಿಮಗೆ ಒಂದು ಒಳ್ಳೆ ಬಜೆಟಲ್ಲಿ ಒಂದು ಒಳ್ಳೆ ಕಮೋಡ್ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನೋಡಿ ನಾನು ಅದು ಮೊದಲು ತೋರಿಸ್ತಾ ಇದ್ದೆ ನಿಮಗೆ, ಆ ಸ್ಕ್ರೂ ಕಾಣ್ತಾ ಇತ್ತು. ಬಟ್ ಇದೇನಾಗುತ್ತೆ, ನಿಮಗೆ ಸ್ಕ್ರೂ ಎಲ್ಲ ಒಳಗೆ ಹೋಗ್ಬಿಡುತ್ತೆ. ನಿಮಗೆ ಇದು ಕನ್ಸೀಲ್ಡ್ ಅನ್ನೋದು, ಕನ್ಸೀಲ್ಡು. ಮತ್ತು ಏನಾಗುತ್ತೆ ನಿಮಗೆ ಲುಕ್ ವೈಸು ಒಳ್ಳೆ ಲುಕ್ಕು. ಮತ್ತು ನಿಮಗೆ ಇದು ಕಮೋಡ್ ಏನಿದೆ ಅಲ್ಲ, ಸೀಟ್ ಕವರ್ ನಿಮಗೆ ಬೈ ಡಿಫಾಲ್ಟಾಗಿ UV ಸೀಟ್ ಕವರ್ ಅಂತ ಬಂದುಬಿಡುತ್ತೆ ನಿಮಗೆ, ಹೆವಿ ಸೀಟ್ ಕವರು. ಮತ್ತು ನಾನು ತೋರಿಸ್ತಾ ನೋಡಿ ನಿಮಗೆ ಡಿಟ್ಯಾಚೇಬಲಲ್ಲಿ ನಿಮಗೆ ಈ ಥರ ಮಾಡೆಲ್ಸ್ ಎಲ್ಲ ಸಿಗ್ಬಿಡುತ್ತೆ. ಅಗೇನ್ ಪ್ರೈಸಿಂಗ್ ಬಗ್ಗೆ ನಾನು ಮಾತಾಡಿದಾಗ ಈ ಥರ ಮಾಡೆಲ್ಸ್ ಎಲ್ಲ ನಿಮಗೆ ಒಂದು ಸಾಧಾರಣವಾಗಿ 3,200 ಹಿಡ್ಕೊಂಡು 3,500 3,500 ರುಪೀಸಲ್ಲಿ ನಿಮಗೆ ವಿತ್ ಸೀಟ್ ಕವರ್ ಜೊತೆ ನಿಮಗೆ ಇದು ಮಾಡೆಲೆಲ್ಲ ಸಿಗ್ಬಿಡುತ್ತೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ವಾಲಂಗ್ ಕಮೋಡಲ್ಲಿ ನಿಮಗೆ ಯೂಸ್ ಮಾಡಿದಾಗ ಒಂದು ಸ್ಟೈಲಿಶ್ ಲುಕ್ ಬಂದುಬಿಡುತ್ತೆ. ಕೆಳಗಡೆ ನಿಮಗೆ ಸ್ಪೇಸ್ ಸಿಗ್ಬಿಡುತ್ತೆ, ಒಂದು ಹೈಜೀನ್ ಇರುತ್ತೆ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ಇಲ್ಲ ವಾಲಂಗ್ನ ಒಂದು ವೇಳೆ ವಾಲ್ ಹಾಕಿದ ಮೇಲೆ ನಾವು ಅದ್ರ ಮೇಲೆ ಕಂಟಿನ್ಯೂಸ್ ಆಗಿ ಕೂಡ್ತಾಯಿದ್ರೆ ಅದು ಡ್ಯಾಮೇಜ್ ಆಗಿ ಏನಾದರೂ ಮುರಿಬೋದಾ, ಬ್ರೇಕ್ ಆಗ್ಬೋದಾ, ತುಂಬ ಜನ ಕ್ವಶನ್ಸ್ ಇರುತ್ತೆ. ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ಯಾವ ಥರದ್ದು ಪ್ರಾಬ್ಲಮ್ ಬರಲ್ಲ. ನೋಡಿ, ಇನ್ಫೀರಿಯರ್ ಆಗಿ ಕ್ವಾಲಿಟಿಯಲ್ಲಿ ನೀವು ಹೋದಾಗ ನಿಮಗೆ ಪ್ರಾಬ್ಲಮ್ ಬರೋದು ಸಹಜವಾಗಿ ಬಂದೇ ಬರುತ್ತೆ. ಸೊ ನೀವು ಒಳ್ಳೆ ಕ್ವಾಲಿಟಿಯಲ್ಲಿ ತೊಗೊಳ್ಳಿ. ನೋಡಿ, ಇಲ್ಲಿ ನಿಮ್ಗೆ ಮತ್ತೊಂದು ನಾನು ಒಂದು ಸ್ಕ್ವೇರ್ ಶೇಪಲ್ಲಿ ನಾನು ನಿಮಗೆ ಮಾಡೆಲ್ ತೋರಿಸ್ತಾ ಇದ್ದೇನೆ. ಇದು ಒಂದು ಜಸ್ಟ್ ಈಗ ರೀಸೆಂಟಾಗಿ ಲಾಂಚ್ ಮಾಡಿರೋ ಒಂದು ಪ್ರಾಡಕ್ಟು ಕಮೋಡು. ಇದ್ರ ಪ್ರೈಸ್ ಬಗ್ಗೆ ನಾನು ಮಾತಾಡಿದಾಗ ನೋಡಿ, ಡಿಟ್ಯಾಚೇಬಲ್ ನಿಮಗೆ ಸೀಟ್ ಕವರ್ ಸಿಗ್ಬಿಡುತ್ತೆ. ಒಳ್ಳೆ ಲುಕ್ಕು ನೋಡಲಿಕ್ಕೆ, ನಿಮಗೆ ಒಂದು ಎಲಿಗೆಂಟ್ ಲುಕ್ಕು ಮತ್ತು ಸ್ಕ್ವೇರ್ ಶೇಪಲ್ಲಿ. ಮತ್ತೊಂದು ಏನಂತಂದರೆ, ನಾನು ಸ್ಟಾರ್ಟಿಂಗಲ್ಲಿ ತೋರಿಸ್ತಿದ್ದೆ ನಿಮಗೆ ಸ್ಕ್ರೂಸ್ ಎಲ್ಲ ನಿಮಗೆ ಇದರಲ್ಲಿ ಕನ್ಸಿಲ್ಡ್ ಆಗಿಬಿಡೋದು, ಯಾವುದೂ ಸ್ಕ್ರೂ ನಿಮ್ಗೆ ಕಾಣೋದಿಲ್ಲ. ಇಲ್ಲಿ ನಾನು ತೋರಿಸ್ತಿದ್ದೆ ನೋಡಿ. ಸೊ ಇದು ಬಂದುಬಿಟ್ಟು ನಿಮಗೆ 2,500 ರುಪೀಸಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಸಿಗ್ಬಿಡುತ್ತೆ ವಿತ್ 10 years ಆಫ್ ವ್ಯಾರಂಟಿ. ನೋಡಿ ಏನಾಗುತ್ತೆ ನಿಮಗೆ, ನೀವು ಕಮೋಡನ್ನು ಚಾಯ್ಸ್ ಮಾಡುವಾಗ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ತೊಗೊಳ್ಳಿ. ಯಾಕಂದರೆ ಕಮೋಡ್ಸ್ ಎಲ್ಲ ಪ್ರತಿಯೊಂದು ಇಯರಲ್ಲಿ ಅಥವಾ 2 ವರ್ಷದಲ್ಲಿ ನಾವು ಚೇಂಜ್ ಮಾಡೋಕ್ಕೆ ಬರಲ್ಲ. ಇದೆಲ್ಲ ಏನೈತೆ, ಇಟ್ಸ್ ಎ ಮೆಸ್ಸಿ ವರ್ಕ್. ಸೊ ಇದೇನಾಗುತ್ತೆ, ಸ್ಪೆಷಲಿ ವಾಲಂಗ್ನಲ್ಲಿ ಹೇಳ್ತಾ ಇದ್ದೆ, ನೀವು ಒಂದು ವೇಳೆ ಅದರಲ್ಲಿ ಕಾಂಪ್ರಮೈಸ್ ಮಾಡಿರೋ ಮಟ್ಟಲ್ಲಿ ತೊಗೊಂಡ್ರೆ ನಿಮಗೆ ಕ್ರ್ಯಾಕ್ ಬಂದುಬಿಡ್ತು, ಅದೆಲ್ಲ ಓಪನ್ ಮಾಡಿ ಮತ್ತೆ ಹಾಕೋದೆಲ್ಲ ತುಂಬ ಡಿಫಿಕಲ್ಟು. ನೋಡಿ, ನೀವು ಯಾವ ಕಮೋಡ್ ನಾನು ತೋರಿಸ್ತಾ ಇದೆಯಲ್ಲ ಅದೆಲ್ಲ ನಿಮಗೆ ಬೇಕಾದರೆ ಕಲರ್ಸಲ್ಲೂ ಸಹ ಸಿಗ್ಬಿಡುತ್ತೆ ನಿಮಗೆ. ಈಗ ನೀವು ಒಂದು ವೇಳೆ ಮನೆಯಲ್ಲಿ ನೀವೊಂದು ಥೀಮ್ ಮಾಡ್ತಿದ್ರೆ ಅಂದ್ಕೊಳ್ಳಿ, ನನಗೆ ಕಮೋಡ್ ಏನಿದೆ ನನಗೆ ಅದನ್ನು ಒಂದು ಕಲರಲ್ಲಿ ಬೇಕು, ಕಮೋಡ್ ಜೊತೆ ನಾನು ವಾಶ್ ಬೇಸಿನ್ ಯೂಸ್ ಮಾಡ್ತೀನಿ, ನನಗೆ ಅದನ್ನು ಒಂದು ವೇಳೆ ಅದೇ ಕಲರಲ್ಲಿ ಬೇಕು ಅಂತಂದರೆ ನಿಮಗೆ ಸಿಮಿಲರ್ ಕಲರಲ್ಲಿ ನಿಮಗೆ ಬ್ಲೂ ಅಲ್ಲಿ ಜನರಲ್ ಏನಾಗುತ್ತೆ, ತುಂಬ ಕಲರ್ ಆಪ್ಷನ್ಸ್ ಸಿಗೋಲ್ಲ ನಿಮಗೆ. ಒಂದು ಬ್ಲೂ ಅಲ್ಲಿ ಮತ್ತು ಗ್ರೀನಲ್ಲಿ, ನಿಮಗೆ ಬ್ಲ್ಯಾಕಲ್ಲಿ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಇದೆಲ್ಲ ಈ ಥರ ಎಲ್ಲ ನಿಮಗೆ ಕಮೋಡ್ಸ್ ಎಲ್ಲ ಸಿಗ್ಬಾರ್ದು. ನಾನು ಪ್ರೈಸಿಂಗ್ ನಾನು ನಿಮಗೆ ಮುಂದೆ ಹೇಳ್ತೀನಿ ನೋಡಿ. ಇದೊಂದು ಟೆಂಟೇಟಿವ್ ಪ್ರೈಸ್ ನಾನು ಹೇಳಬೇಕಂತಂದರೆ, ನಿಮಗೆ ಕಲರ್ಸಲ್ಲಿ ನೀವು ಒಂದು ವೇಳೆ ಪ್ರಿಫರ್ ಮಾಡಿದಾಗ ವಾಲಂಗ್ ಕಮೋಡು ನೀವು ಕಲರ್ಸಲ್ಲಿ ಒಂದು ವೇಳೆ ತೊಗೋಬೇಕಂತಂದರೆ ನಿಮಗೆ ಒಂದು 4,500 ಹಿಡ್ಕೊಂಡ್ಬಿಟ್ಟು ನಿಮಗೆ 6,500 ತನಕ ನಿಮಗೆ ಸಿಗುತ್ತೆ. ಬ್ಲ್ಯಾಕ್ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಬರುತ್ತೆ. ಗ್ರೀನು ಅಥವಾ ನಾವು ಬ್ಲೂ ಕಲರ್ ತೊಗೊಂಡಾಗ ನಿಮಗೆ ಅದು ಸ್ವಲ್ಪ ಕಾಸ್ಟ್ಲಿ ಬರುತ್ತೆ.
ಸಮ್ ಅರೌಂಡ್ 5500 ಹಿಡ್ಕೊಂಡ್ಬಿಟ್ಟು ನಿಮಗೆ 6000 ತನಕ ಅಥವಾ 7000 ತನಕ ನಿಮಗೆ ಕಮೋಡ್ ಸಿಗುತ್ತೆ. ನಾನು ಅದೇ ನೀವು ಲೋಕಲಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ನೀವು ಕಲರ್ಸಲ್ಲಿ ನಿಮಗೆ ಕಡಿಮೆ ಅಂತಂದ್ರು ನಿಮಗೆ ನಾನು ವಾಲಂಗ್ ಕಮೋಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆ 15,000 18,000 ಆ ಥರ ಸಿಗೋದು. ಇದು ನಾನು ತೋರಿಸೋದು ನಿಮಗೆ 1 ಪೀಸ್ ಕಮೋಡ್ ಇದು. ಇದ್ರ ಬಗ್ಗೆ ನಾನು ನಿಮಗೆ ಪ್ರೈಸ್ ನಾನು ಮುಂದೆ ಹೇಳ್ತೀನಿ. ನಾನು ನಿಮಗೆ ಕಲರ್ಸಲ್ಲಿ ನಿಮಗೆ ಗ್ಲಾಸಿ ಫಿನಿಷಲ್ಲಿ ಮತ್ತು ನಿಮಗೆ ಮ್ಯಾಟ್ ಫಿನಿಶು ಎರಡು ಫಿನಿಷಲ್ಲಿ ನಿಮಗೆ ಸಿಗುತ್ತೆ. ಈಗ ನಾನು ತೋರಿಸೋದು ನಿಮಗೆ ಮ್ಯಾಟ್ ಫಿನಿಷಲ್ಲಿ. ಒಂದು ವೇಳೆ ನೀವು ಮ್ಯಾಟ್ ಥೀಮ್ ಇದ್ದರೆ ನಿಮಗೆ ಇಲ್ಲ ನಂಗೆ ಕಮೋಡು ಮ್ಯಾಟ್ ಥರನೇ ಬೇಕು, ವಾಶ್ ಬೇಸಿನ್ ನನಗೆ ಮ್ಯಾಟ್ ಥರನೇ ಬೇಕು ಅಂತಂದರೆ ನೀವು ಬ್ಲ್ಯಾಕಲ್ಲಿ, ಬ್ಲೂ ಅಲ್ಲಿ, ಆರೆಂಜ್ ಕಲರಲ್ಲಿ ಸ್ವಲ್ಪ ನೀವು ಬೇಕಂತಂದರೆ ತುಂಬ ಆಪ್ಷನಲ್ಲಿ ಸಿಗೋಲ್ಲ ನಿಮಗೆ. 3-4 ಆಪ್ಷನಲ್ಲಿ ನಿಮಗೆ ವಾಲಮ್ ಕಮೋಡ್ ಆಯಿತು ಅಥವಾ ನೀವು 1 ಪೀಸ್ ಕಮೋಡ್ ಸಹ ನೀವು ತೊಗೋಬೋದು. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದಲ್ಲ, ಅದು 1 ಪೀಸ್ ಕಮೋಡ್ ಇತ್ತು. ಅದ್ರ ಬಗ್ಗೆನೂ ನಾನು ನಿಮಗೆ ಪ್ರೈಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಈಗ ನಾನು ಸೆಕೆಂಡ್ ಆಪ್ಷನ್ನು, ಫಸ್ಟ್ ನಾನು ನಿಮಗೆ ಕಮೋಡಲ್ಲಿ ನಾನು ವಾಲಮ್ ಕಮೋಡ್ ನಾನು ತೋರಿಸ್ತಾ ಇದ್ದೆ. ಒಂದು ವೇಳೆ ನಿಮ್ಮದು ಕಮೋಡ್ ಬಾತ್ರೂಮ್ ಚಿಕ್ಕದಾಗಿದ್ದರೆ ಒಂದು ನೀವು ಈ ಥರದ್ದು ವಾಲಮ್ ಕಮೋಡ್ ನೀವು ಯೂಸ್ ಮಾಡ್ಬೋದು. ಈಗ ತೋರಿಸ್ತಿರೋದು ನಿಮಗೆ 1 ಪೀಸ್ ಕಮೋಡ್ ಅಂತೇಳಿ ನೋಡಿ, ಹೆಸರಿಟ್ಟಿದ್ದಾರೆ 1 ಪೀಸ್ ಅಂತೇಳಿ. 1 ಪೀಸ್ ಅಂದರೆ ಏನಾಗುತ್ತೆ ನಿಮ್ಗೆ ಇದರಲ್ಲಿ ಕಮೋಡ್ ಜೊತೆ ಅಟ್ಯಾಚ್ ಆಗಿರೋ ನಿಮಗೆ ಒಂದು ಟ್ಯಾಂಕ್ ಸಹ ಬಂದುಬಿಡುತ್ತೆ. ಇದರಲ್ಲಿ ನಿಮಗೆ ರಿಮ್ಲೆಸ್ ಅಂತ ಹೇಳ್ಬಿಟ್ಟು, ಫ್ಲಶ್ ಡೌನ್ ಅಂತ ಹೇಳ್ಬಿಟ್ಟು, ಇದರಲ್ಲಿ 6D 5D 7D ಅಂತ ಬೇರೆ ಬೇರೆ ಟೆಕ್ನಾಲಜಿಲೆಲ್ಲ ನಿಮಗೆ ತುಂಬ ವೆರೈಟಿಯಲ್ಲಿ ನಿಮಗೆ 1 ಪೀಸ್ ಕಮೋಡ್ ಸಿಗ್ಬಿಡುತ್ತೆ. 1 ಪೀಸ್ ಅಂದರೆ ಏನಾಗುತ್ತೆ ನಿಮಗೆ ಇದು ಫ್ಲೋರಲ್ಲಿ ಮೌಂಟ್ ಆಗೋದು, ಫ್ಲೋರ್ ಮೇಲೆ ನೀವು ಇಟ್ಬಿಡ್ತಾರೆ ಇದು. ಈಗ ಇದರಲ್ಲಿ ಏನಾಗುತ್ತೆ ನಿಮಗೆ ಅಡ್ವಾಂಟೇಜ್ ಏನಂತಂದರೆ ನೋಡಿ, ವಾಲಂಗಲ್ಲಿ ಏನಾಗುತ್ತೆ, ನಾನು ಕಮೋಡ್ ತೋರಿಸ್ತಾ ಇದ್ದೆ ನೋಡಿ ನಿಮಗೆ. ಅದರಲ್ಲಿ ಏನಾಗುತ್ತೆ, ಸ್ವಲ್ಪ ಚಿಕ್ಕ ಮಗಳಾಗಿರ್ಬೋದು ಅಥವಾ ಸ್ವಲ್ಪ ಹೆವಿ, ತುಂಬ ಹೆಲ್ದಿ ಇದ್ದರೆ ಅಥವಾ ಸ್ವಲ್ಪ ಏಜ್ ಪರ್ಸನ್ಸ್ ಇದ್ದರೆ ಅವರು ಅದ್ರ ಮೇಲೆ ಕೂಡೋಕ್ಕೆ ಸ್ವಲ್ಪ ಹೆದರ್ತಾರೆ. ಇದರಲ್ಲಿ ಏನಾಗುತ್ತೆ ನಿಮಗೆ ಇದು ಫ್ಲೋರ್ ಮೇಲೆ ಮೌಂಟ್ ಆಗಿರೋ ಒಂದು ರೀಸನಲ್ಲಿ ಈಸಿಯಾಗಿ ಕುಂಟ್ಬಿಡ್ತಾರೆ ಜನ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಾನು ಬೇಸಿಕ್ ಪ್ರೈಸಲ್ಲಿ ನಿಮಗೆ ನಾನು ಹೇಳಬೇಕಂತಂದರೆ 3700 ನಿಮಗೆ ಶುರು ಆಗಿಬಿಡುತ್ತೆ. ಇದರಲ್ಲಿ 3700 ಇನ್ಕ್ಲೂಡಿಂಗ್ GSTಲಿ ನಿಮಗೆ ಕಮೋಡ್ಸ್ ಎಲ್ಲ ಶುರು ಆಗೋದು. ಅದು ಶುರು ಆಗ್ತಾ ನಿಮಗೆ 6000 7000 ಮ್ಯಾಕ್ಸಿಮಮ್ 7800 ತನಕ ನಿಮಗೆ ಮಾರ್ಬಿಯಿಂದ ಒಳ್ಳೆ ಕ್ವಾಲಿಟಿಲಿ, ಹೈ ಕ್ವಾಲಿಟಿಯಲ್ಲಿ ಸಿಗ್ಬಿಡುತ್ತೆ. ತುಂಬ ಜನ ಪ್ರಾಬ್ಲಮ್ ಏನಂದರೆ, ಇಲ್ಲ ನಾವು ಕಮೋಡ್ ತೊಗೊಂಡ್ಮೇಲೆ ಅದರಲ್ಲಿ ಏನಾದರೂ ಲೀಕೇಜ್ ಬಂದರೆ ಏನು ಮಾಡಬೇಕು, ಮಾರ್ಬಿಯಲ್ಲಿ ತುಂಬ ಜನ ಕಂಪ್ನಿ ತೊಗೊಂಡ್ರೆ ಸರ್ವಿಸ್ ಯಾವ ಥರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅದರಲ್ಲೇನು ಸರ್ವಿಸ್ ಪ್ರಾಬ್ಲಮ್ ಇಲ್ಲ ನಿಮಗೆ. ಎಲ್ಲೇ ಯಾವುದೇ ಸಿಟ್ಟಿಂದ ಇದ್ರೂ ನಿಮಗೆ 24 ಅವರ್ಸಲ್ಲಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾಗ 48 ಅವರ್ಸಲ್ಲಿ ಕಂಪ್ಲೇಂಟ್ ಎಂಡ್ ಆಗೇ ಆಗುತ್ತೆ ನಿಮಗೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಇದರಲ್ಲಿ ನಿಮ್ಮದು ನಾನು ಹೇಳ್ತಾ ಇದ್ದೆ ನಿಮಗೆ ಒಂದು ಫ್ಲಶ್ ಡೌನ್ ಅಂತಂದು ಬರುತ್ತೆ, ನಿಮಗೆ ರಿಮ್ಲೆಸ್ ಅಂತ ಬರುತ್ತೆ. ಇದು ನೋಡಿ ವಿತ್ ರಿಮ್ ಅನ್ನೋದು. ಇದು ವಿತ್ ರಿಮ್ ಅಂದರೆ ಏನಾಗುತ್ತೆ ನಿಮಗೆ ಟೋಟಲ್ ಇದರ ಮೇಲೆ ಏನಾಗುತ್ತೆ, ಕೆಳಗಡೆ ಹೋಲ್ಸ್ ಇರುತ್ತೆ. ಸೊ ನಾವು ಫ್ಲಶ್ ಮಾಡಿದಾಗ ಹೋಲ್ಸ್ಗಳಿಂದ ನೀರೇನಿದೆಲ್ಲ ಮೇಲ್ಗಡೆಯಿಂದ ಕೆಳಗಡೆ ಫ್ಲಶ್ ಆಗುತ್ತೆ, ಅದಕ್ಕೆ ಫ್ಲಶ್ ಡೌನ್ ಅನ್ನೋದು. ಈಗ ಇದರಲ್ಲಿ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಇದರಲ್ಲೂ 6D 7D ಅಂತ ಹೇಳಿಬಿಟ್ಟು ನಿಮಗೆ ಬೇರೆ ಬೇರೆ ಮೆಕ್ಯಾನಿಸಮಲ್ಲಿ ಸಿಗ್ಬಿಡುತ್ತೆ. ಇದು ನಾನು ನೋಡಿ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಕಮೋಡ್ ತೋರಿಸ್ತೀನಿ. ಲೈಕ್ ನಿಮ್ಗೆ ಒಂದು ಸೀಟ್, ಒಂದು ಏನೋ ಒಂದು ಸೋಫಾ ಟೈಪ್ ಇದು ಇಂಪೋರ್ಟೆಡ್. ಮೊದಲು ಚೈನಾಯಿಂದ, ಜರ್ಮನಿಯಿಂದ ಎಲ್ಲ ಈ ಥರದ ಕಮೋಡ್ಸ್ ಎಲ್ಲ ಇಂಪೋರ್ಟ್ ಆಗ್ತಾಯಿತ್ತು. ಬಟ್ ಇವತ್ತಿನ ಡೇಟಲ್ಲಿ ನಾವು ನೋಡಿದ್ದೆ, ಆದರೆ ನಿಮಗೆ ಮಾರ್ಬಲ್ ಸಹ ಈ ಥರ ಇಂಪೋರ್ಟೆಡ್ ಟೈಪಲ್ಲಿ ಕಂಫರ್ಟ್ನೆಸ್ಸು ನಿಮಗೆ ಒಂದು ಸ್ವಲ್ಪ ಹೆವಿ ಜನ ಇದ್ದರೆ ಈಸಿಯಾಗಿ, ಮಕ್ಕಳು ಇರ್ಬೋದು, ಈಸಿಯಾಗಿ ಕೂಡ್ತಾರೆ ಇದ್ರ ಮೇಲೆ. ನಿಮಗೆ ಪ್ರೈಸಿಂಗ್ ನಾನು ನಿಮ್ಗೆ ಹೇಳಿದಾಗ ನಿಮಗೆ 7000 ಸಿಗ್ಬಿಡುತ್ತೆ ನಿಮಗೆ. 7000 ರುಪೀಸು. ನೀವು ಅದೇ ಒಂದು ಬ್ರ್ಯಾಂಡಲ್ಲಿ ತೊಗೋಬೇಕಾದ ಹೋದರೆ ನಿಮಗೆ ಕಡಿಮೆ ಅಂದರೂ ನಿಮಗೆ 20,000 ತನಕ ಸಿಗೋ ಕಮೋಡು. ನೀವು ಯಾವುದೇ ಕಮೋಡ್ ತೊಗೊಂಡ್ರೆ ನಿಮಗೆ ಡುವಲ್ ಫ್ಲಶಿಂಗಲ್ಲಿ ಸಿಗುತ್ತೆ. 10 ಲೀಟರ್ ನಿಮಗೆ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ನಾವು ಒಂದು ವೇಳೆ ಸಾಲಿಡ್ ವೇಸ್ಟ್ ಸಲುವಾಗಿ ನಾವು ಡುವೆಲ್ ಸಿಸ್ಟಮ್ ಅಂತಂದರೆ 6 ಲೀಟರ್ ನಾವು ಫ್ಲಶ್ ಮಾಡ್ಬೋದು. ಲಿಕ್ವಿಡ್ ವೇಸ್ಟ್ ಸಲುವಾಗಿ ಯೂರಿನ್ ಮಾಡಿದಾಗ ನಾವು 3 ಲೀಟರ್ಸ್ ನಮ್ಮದು ಇದು ಇರುತ್ತೆ, ಪ್ರೊವಿಷನ್ ಇರುತ್ತೆ. ನಾವು ಟ್ಯಾಂಕ್ ಕೆಪಾಸಿಟಿಯಲ್ಲಿ ಡುವಲ್ ಸಿಸ್ಟಮಲ್ಲಿ ನಿಮಗೆ ಸಿಗ್ಬಿಡುತ್ತೆ. ನಾನು ಹೇಳ್ತಾ ಇದ್ದೆ ನಿಮಗೆ ಒಂದು ಬೇಸಿಕ್ ಮಾಡಲ್ ತೊಗೋಬೇಕಾದ್ರೆ ನಿಮಗೆ 3700 ಹಿಡ್ಕೊಂಡ್ಬಿಟ್ಟು ನಿಮಗೆ ಬೇರೆ ಬೇರೆ ಕಮೋಡ್ಗಳಲ್ಲಿ ನಾನು ಹೇಳ್ತಾ ಇದ್ದೆ ನೋಡಿ ನಿಮಗೆ. ಈ ಥರ ಡಿಟ್ಯಾಚೇಬಲ್ ಆಯಿತು, ಈ ಥರ ನಿಮಗೆ ಇದು ಸಕ್ಕಿಂಗ್ ಇರುತ್ತೆ, ಇದರಲ್ಲಿ ಒಂದು ಮೆಕ್ಯಾನಿಸಮ್ ಇದೆ. ನಾನೀಗ ನಿಮಗೆ ಇದನ್ನು ತೋರಿಸ್ತೀನಿ ನಿಮಗೆ. ಇದು 5D 6D 7D ಅಂತ ಏನು ಬರುತ್ತಲ್ಲ, ನಾನು ಹೇಳ್ತಾ ಇದ್ದೆ ನಿಮಗೆ ಆ ಥರ ಮಾಡಲು ನಾನು ತೋರಿಸ್ತೀನಿ ನಿಮಗೆ. ಸೊ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ನಿಮ್ಮದು ಬಾತ್ರೂಮ್ ದೊಡ್ಡದಿದೆ ಅಂದ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅಂದ್ಕೊಳ್ಳಿ, ಅಥವಾ ಚಿಕ್ಕ ಮಗಳಿದ್ದಾರೆ, ಅವರು ವಾಲಂಗ್ ಮೇಲೆ ಅವ್ರು ಕೂಡ ಸ್ವಲ್ಪ ಹೆದರ್ತಾರೆ ಅಂತಂದರೆ ನೀವು ಈ ಥರ 1 ಪೀಸ್ ಕಮೋಡ್ಗಳನ್ನು ನೀವು ಯೂಸ್ ಮಾಡ್ಬೋದು. ಬೆಸ್ಟ್ ಆಪ್ಷನ್ನು. ಯಾಕಂದರೆ ಇದರಲ್ಲಿ ಟ್ಯಾಂಕ್ ಸಹ ಹೊರಗಡೆ ಇರುತ್ತೆ.
ನಿಮಗೆ ಈಸಿಯಾಗಿ ಕ್ಲೀನ್ ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ. ಏನಾಗುತ್ತೆ ಇದರಲ್ಲಿ ನಿಮಗೆ ಪ್ರಾಬ್ಲಮ್ ಅಂದರೆ ಏನಾಗುತ್ತೆ, ನಿಮಗೆ ಟ್ಯಾಂಕಲ್ಲಿ ಬರ್ಬೋದು. ಅದು ನೀವು ಎಕ್ಸ್ಪೋಸ್ ಪಾರ್ಟ್ ಇದೆ, ಸೊ ಈಸಿಯಾಗಿ ನೀವು ತೆಗೆದುಬಿಟ್ಟು ಈಸಿಯಾಗಿ ರಿಪೇರ್ ಮಾಡ್ಬೋದು. ನೀವು ವಾಲಂಗ್ ಕಮೋಡಲ್ಲಿ ನಾನು ಹೇಳಿದೆ, ಆದರೆ ವಾಲಂಗ್ ಕಮೋಡ್ ಯೂಸ್ ಮಾಡಿದಾಗ ಅದ್ರ ಜೊತೆ ನಿಮಗೆ ಕನ್ಸೀಲ್ಡ್ ಫಸ್ಟ್ ಟ್ಯಾಂಕ್ ಯೂಸ್ ಮಾಡೋಕ್ಕಾಗುತ್ತೆ. ಕನ್ಸೀಲ್ಡಲ್ಲಿ ಪ್ರಾಬ್ಲಮ್ ಬಂದಾಗ ಅದು ತೆಗೆಯೋದು ಮಾಡೋದು ಸ್ವಲ್ಪ ಡಿಫಿಕಲ್ಟ್, ಬಟ್ ಪ್ರಾಬ್ಲಮ್ ಬರಲ್ಲ. ಸೊ ನಿಮಗೆ ಬೇಕಾದರೆ ನೀವು ವಾಲಂಗ್ ಕಮೋಡು ಯೂಸ್ ಮಾಡ್ಬೋದು. ಅದರ್ವೈಸು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಒನ್ ಪೀಸ್ ಕಮೋಡು ನಾವು ಯೂಸ್ ಮಾಡ್ಬೋದು. ಇದರಲ್ಲಿ ಒಂದು ಎಕ್ಸ್ಟ್ರಾ ಮಷಿನ್ ಅನ್ಬೋದು, ಅಥವಾ ಒಂದು ಕಿಟ್ ಏನಿದೆಯಲ್ಲ ಅದರಲ್ಲಿ ಅಟ್ಯಾಚ್ ಆಗಿದೆ. ಇದರೇನಾಗುತ್ತೆ, ನಿಮಗೆ ಜನರಲಿ ಸೀನಿಯರ್ ಸಿಟಿಸನ್ಸ್ ಇದ್ದಾಗ ಅಥವಾ ಮಕ್ಕಳಿದ್ದಾಗ ಏನಾಗುತ್ತೆ, ಅವರಿಗೆ ಕ್ಲೀನ್ ಮಾಡೋ ಸಲುವಾಗಿ ಅವ್ರಿಗೊಂದು ಈಸಿಯಾಗಿ, ನಾನೀಗ ನಿಮಗೆ ಮತ್ತೊಂದು ಸರಿ ತೋರಿಸ್ತೀನಿ. ಈಗ ಇದು ನಾನು ತೋರಿಸಿದ್ದು ಡಿಟ್ಯಾಚೇಬಲ್ ಇದು ಸೀಟ್ ಕವರು. ಏನಾಗುತ್ತೆ, ಇದರಲ್ಲಿ ನಿಮಗೆ ಅಡ್ಜಸ್ಟೇಬಲ್ ನೀರು ಏನಾಗುತ್ತೆ, ನೀವು ಒಂದು ಇನ್ಲೆಟ್ ಸಲುವಾಗಿ ಇಲ್ಲಿ ಏನಾಗುತ್ತೆ, ನಾವು ಅಡ್ಜಸ್ಟ್ ಮಾಡಿಬಿಟ್ಟು ನೀವು ಕ್ಲೀನ್ ಮಾಡೋ ಸಲುವಾಗಿ ನಾವು ಹೆಲ್ತ್ ಫಾಸೆಟ್ ಏನು ಯೂಸ್ ಮಾಡ್ತೀವಲ್ಲ, ಅದು ಯೂಸ್ ಮಾಡೋದೇನು ಜರೂರತ್ತಿಲ್ಲ ನಿಮಗೆ. ಇದರಲ್ಲಿ ಏನಾಗುತ್ತೆ, ನಿಮಗೆ ಆಲ್ರೆಡಿ ಇನ್ಬಿಲ್ಟ್ ಜೆಟ್ ಇದೆ. ಸೊ ನಾವು ಅದು ಕೈಯಿಂದನೇ ಈಸಿಯಾಗಿ ನಾವು ಆಪ್ರೇಟ್ ಮಾಡ್ಬೋದು ಕ್ಲೀನ್ ಮಾಡೋ ಸಲುವಾಗಿ. ಏನಾಗುತ್ತೆ, ತುಂಬ ಜನರಿಗೆ ಹೆಲ್ತ್ ಫಾಸೆಟೆಲ್ಲ ಯೂಸ್ ಮಾಡಿ ಅವರಿಗೆ ಕ್ಲೀನ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಇದೆ. ಆದರೆ ಈ ಥರ ನೀವು ಯಾವುದೇ ಕಮೋಡ್ ತೊಗೊಳ್ಳಿ, ನೀವು ಒನ್ ಪೀಸಲ್ಲಿ ತೊಗೊಳ್ಳಿ, ಅಥವಾ ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೆ ನೋಡಿ ನಿಮಗೆ ವಾಲಂಗ್ ಕಮೋಡ್ ಅಂತೇಳಿ, ಯಾವುದೇ ಕಮೋಡ್ ತೊಗೊಂಡ್ರೂ ಸಹ ನೀವು ಈ ಥರ ಒಂದು ಎಕ್ಸ್ಟ್ರಾ ಕಿಟ್ ನೀವು 2000 ರುಪೀಸಲ್ಲಿ ಬರೋದು ಕಿಟ್. ಇದು ನೀವು ಯಾವುದೇ ಒಂದು ಕಮೋಡಲ್ಲಿ ಈಸಿಯಾಗಿ ನಾವು ಇನ್ಸ್ಟಾಲ್ ಮಾಡ್ಬೋದು. ಈಗ ಇದು ತೋರಿಸ್ತಾ ಇರೋದು ನೋಡಿ, ನಿಮಗೆ ಇದು 7D ಟೆಕ್ನಾಲಜಿ ಅಂತ ಬರೋದು. 7D ಅಂದರೆ ಏನಾಗುತ್ತೆ, ನಿಮಗೆ 7 ಹೋಲ್ಸ್ ಬರುತ್ತೆ. 5D 4D 6D 7D ಅಂತ ಬರುತ್ತೆ. ಏನಾಗುತ್ತೆ, ನಾನು ನಿಮ್ಗೆ ಹೇಳ್ತಾ ಇದ್ದೆ, ಎಷ್ಟು ನಿಮಗೆ ಹೋಲ್ಸ್ ಕಡಿಮೆ ಇರುತ್ತೆ ಆ ಕಮೋಡು ಅಷ್ಟೊಂದು ಹೈಜೀನ್ ಇರುತ್ತೆ. ಮತ್ತೇನಾಗುತ್ತೆ, ನಿಮಗೆ ನೀರಿನ ಪ್ರೆಷರ್ ಸಹ ನಿಮಗೆ ಕಡಿಮೆ ಇದ್ದರೂ ಸಹ ಹೋಲ್ಸ್ ಕಡಿಮೆ ಇದೆ ಅಂದ್ಕೊಳ್ಳಿ. ಸೊ ನಾವು ಫ್ಲಶ್ ಮಾಡಿದಾಗ ಆ ಒಂದು ಕಂಡೀಷನ್ ಏನಾಗುತ್ತೆ, ಈಸಿಯಾಗಿ ಒಂದು ಒಳ್ಳೆ ಪ್ರೆಷರಲ್ಲಿ ಬಂದುಬಿಡುತ್ತೆ. ಇದೆಲ್ಲ ಮೊದಲು ಮಾರ್ಬಿಯಲ್ಲಿ ಮಾಡ್ತಾ ಇರಲಿಲ್ಲ. ಇದೇನಾಗ್ತಾಯಿತ್ತು, ಮೊದಲೆಲ್ಲ ಇಂಪೋರ್ಟೆಡಲ್ಲಿ ಬರ್ತಾಯಿತ್ತು. ನಾವು ಫಾರಿನ್ಗಳಲ್ಲಿ ನೋಡಿದ್ದೆ. ಆದರೆ ಬೇರೆ ಬೇರೆ ಕಂಟ್ರಿಗಳಲ್ಲೆಲ್ಲ ಈ ಥರ 4D 5D 6D ಅಂತ ಹೇಳಿಬಿಟ್ಟು ಈ ಥರದ ಟೆಕ್ನಾಲಜಿಯಲ್ಲಿ ಬರೋ ಕಮೋಡ್ಸ್ಗಳೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ನಾನು ಹೇಳ್ತಾ ಇದ್ದೆ ನಿಮಗೆ, ಈಗ ಮಾರ್ಬಿಯಲ್ಲೂ ಸಹ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಏನು ಹೋಲ್ಸ್ ಇರುತ್ತಲ್ಲ, ಈ ಎಲ್ಲ ಹೋಲ್ಗಳಿಂದ ನೀರೆಲ್ಲ ಏನಾಗುತ್ತೆ ಫ್ಲಶ್ ಆಗಿಬಿಟ್ಟು, ಮತ್ತು ಇದೊಂದು ಸಕ್ಷನ್ ಇರುತ್ತೆ ಇದರಲ್ಲಿ, ಈಸಿಯಾಗಿ ನಾವು ಫ್ಲಶ್ ಮಾಡೋಕ್ಕೆ ತುಂಬ ಈಸಿ ಆಗಿಬಿಡುತ್ತೆ. ನಾನು ಹೇಳ್ತಾ ಇದ್ದೆ, ಈ ಥರ ಎಲ್ಲ ನೀವು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಎಲ್ಲ ತೊಗೊಂಡಾಗ ನಿಮಗೆ 13,000 14,000 15,000 ತನಕ ಸಿಗೋದು. ಅದೇ ನೀವು ಮಾರ್ಬಿಂದ ಪ್ರಿಫರ್ ಮಾಡಿದ್ದೆ ಆದರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, 6D 7D ಟೆಕ್ನಾಲಜಿಯಲ್ಲಿ ಬರೋ ಕಮೋಡ್ಗಳು ಸಹ ನಿಮಗೆ ಮ್ಯಾಕ್ಸಿಮಮ್ 5,000 5,500 ತನಕ ಸಿಗ್ಬಿಡುತ್ತೆ ನಿಮಗೆ. ನಾನು ಸ್ಟಾರ್ಟಿಂಗಲ್ಲಿ ತೋರಿಸ್ತಿದ್ದೆ ನಿಮಗೆ, ಈ ಥರ ಕಲರಲ್ಲಿ ನಿಮಗೆ ಬೇಕಾದರೆ ನಿಮಗೆ ಕಡಿಮೆ ಅಂತಂದರೆ ನಿಮಗೆ 7,000 ಹಿಡ್ಕೊಂಡ್ಬಿಟ್ಟು 9,000ಅಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸಲ್ಲಿ ಸಿಗುತ್ತೆ. ಅದೇ ನಾನು ರಿಟೇಲಲ್ಲಿ ಮಾತಾಡಿದಾಗ ನಿಮಗೆ ಅದು 15,000 ಹಿಡ್ಕೊಂಡು 20,000 25,000 ತನಕ ಇದು ಪ್ರೈಸ್ ಹೋಗೋದು. ಇದು ಮಿನಿ ಒನ್ ಪೀಸ್ ಕಮೋಡು. ಏನಾಗುತ್ತೆ, ಇದೆಲ್ಲ ನಾನು ತುಂಬ ಸ್ಕೂಲಲ್ಲೆಲ್ಲ ನಾನು ಸಪ್ಲೈ ಮಾಡ್ತೀನಿ. ಏನಾಗುತ್ತೆ, ನೀವು ಒಂದು ವೇಳೆ ಮಕ್ಕಳ ಸಲುವಾಗಿ ಏನಾದರೂ ಒಂದು ಯೂನಿಟ್ ನಡೆಸ್ತಾ ಇದ್ದಿದೆ ಆದರೆ, ಅಥವಾ ಪ್ಲೇ ಗ್ರೂಪ್ ಇದೆ ನಿಮ್ಮದು, ತುಂಬ ನಾವು ನೋಡ್ತೀವಲ್ಲ ಪ್ಲೇ ಗ್ರೂಪ್ ಎಲ್ಲ ಇರುತ್ತೆ. ಸೊ ಚಿಕ್ಕ ಮಕ್ಕಳ ಸಲುವಾಗಿ ನಿಮ್ಗೆ ಏನಾದರೂ ಕಮೋಡ್ ಬೇಕಾದರೆ ನಿಮಗೆ ಚಿಕ್ಕ ಮಕ್ಕಳ ಸಲುವಾಗಿ ಸ್ಪೆಷಲಿ ಕಮೋಡ್ ಸಿಗ್ಬಿಡುತ್ತೆ. ಇದು ಒಂದು ಹೈಟೆಕ್ ಟೆಕ್ನಾಲಜಿಯಲ್ಲಿ ಬರೋ ಒಂದು ಕಮೋಡು. ಇದರಲ್ಲಿ ಏನಾಗುತ್ತೆ, ಎಲ್ಲ ತುಂಬ ಸೆನ್ಸರ್ ಬೇಸ್ ಇದೆಯಲ್ಲ, ಮತ್ತೇನಾಗುತ್ತೆ ರಿಮೋಟಲ್ಲಿ ನೀವು ಇದೆಲ್ಲ ಆಪ್ರೇಟ್ ಆಗುತ್ತೆ ನಿಮಗೆ. ಇದರಲ್ಲಿ ನೀವೊಂದು ವೇಳೆ ಕ್ಲೋಸ್ ಮಾಡಬೇಕಂತಂದರೆ ಇದು ಕ್ಲೋಸ್ ಆಗಿಬಿಡುತ್ತೆ ನಿಮಗೆ. ಫ್ಲಶಿಂಗ್ ಸಿಸ್ಟಮಲ್ಲಿ ಬೇಕಾದರೆ ನಿಮಗೆ ಎಲ್ಲ ನಿಮ್ಮ ರಿಮೋಟಿಂದ ನಾವೇನಂತಂದರೆ ಇದ್ರ ಮೇಲೆ ಸೀಟ್ ಕವರ್ ಕ್ಲೋಸ್ ಮಾಡ್ಬೋದು, ಓಪನ್ ಮಾಡ್ಬೋದು. ಮತ್ತು ಸೀಟ್ ಕವರಲ್ಲಿ ನಿಮಗೆ ಸ್ವಲ್ಪ ಟೆಂಪ್ರೇಚರ್ ನಿಮಗೆ ಹೈ ಮಾಡಬೇಕಂದ್ರೆ ಅದೆಲ್ಲ ಆಪ್ಷನ್ ಇರುತ್ತೆ. ಇದೆಲ್ಲ ನಮ್ಮದು ಒರಿಸ್ಸಾ ಪ್ಯಾನು, ಜನರಲಿ ನೀವು ಯೂಸ್ ಮಾಡೋ ಒರಿಸ್ಸಾ ಪ್ಯಾನು. ಇದು ಒಂದು ಒಳ್ಳೆ ಡೀಪಲ್ಲಿ 23 ಇಂಚಸ್ಸಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಬೇಸಿಕಲ್ಲಿ ಹಿಂಗೆ ಬೇಕಂದರೆ ಇದು ನಿಮಗೆ 5,000 ಇದು ಪ್ರೈಸ್, 5,000 ಅಲ್ಲ 5,500 ಅಂತ ಇದ್ದೆ ನಾನು. ಇದು ಆ್ಯಕ್ಚುಲಿ 550ಅಲ್ಲಿ ಸಿಗೋ ನಿಮಗೆ ಒಳ್ಳೆ ಕಮೋಡು ಇದು. ಮತ್ತು ನಿಮಗೆ ಏನಾಗುತ್ತೆ, ಡೀಪ್ ನಿಮ್ಗೆ ಎಷ್ಟು ಹೈ ಬೇಕು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಸೈಜ್ ಯಾವ ಥರ ಬೇಕು, 23 ಇಂಚಸ್ ಬೇಕಾ, 21 ಇಂಚಸ್ ಬೇಕಾ, 20 ಇಂಚಸ್ ಬೇಕಾ, ಆ ಥರ ನಿಮಗೆ ಸಿಗ್ಬಿಡುತ್ತೆ.
ಇದೆಲ್ಲ ನಿಮಗೆ ವಾಶ್ ಮಿಷಿನ್ ತೋರಿಸ್ತಾ ಇದ್ದೀನಿ. ವಾಶ್ ಮಿಷಿನಲ್ಲಿ ಏನಾಗುತ್ತೆ, ಕಲರ್ಸಲ್ಲಿ ನಿಮಗೆ ಪ್ರತಿಯೊಂದು ಕಲರ್ ವೈಸು ಪ್ರೈಸಿಂಗ್ ಚೇಂಜ್ ಆಗುತ್ತೆ. ನಾನು ಒಂದು ಟೆಂಟೇಟಿವ್ ಹೇಳಬೇಕಂದ್ರೆ 2000 ರುಪೀಸಿಂದ ಶುರು ಆಗಿಬಿಟ್ಟು 4000 ತನಕ ಪ್ರೈಸ್ ರೇಂಜ್ ನಿಮಗೆ ಸಿಗುತ್ತೆ. ಈಗ ನೀವು ಬೇಸಿಕ್ ಮಾಡೆಲ್ಸ್ಗಳಲ್ಲಿ ನಾವು ಬೇಕಂದರೆ ಈ ಥರ EWC ಅಂತ ಬರುತ್ತಲ್ಲ, ನಮ್ಮದು ಕಮೋಡು ಫ್ಲಶ್ ಟ್ಯಾಂಕ್ ಜೊತೆ ನೀವು ಅಟ್ಯಾಚ್ ಮಾಡಿ ತೊಗೋಬೇಕಂತಂದರೆ ಇದು ನಾನು ತೋರಿಸಿ ನೋಡಿದ್ದು ಕನ್ಸೀಲ್ಡಲ್ಲಿ ಬರೋ ಒಂದು EWC. ಇದೊಂದು ಕಾಮನ್ ಆಗಿ ನಿಮಗೆ ತುಂಬ ಜನ ಅಂತಾರೆ, ಇಲ್ಲ ಸರ್ ನಾವು ಮನೆಯಲ್ಲಿ ರೆಂಟ್ ಸಲುವಾಗಿ ಮಾಡ್ತಾಯಿದ್ದೀವಿ, ಕಡಿಮೆ ಬಜೆಟ್ ಬಿಲ್ ಬೇಕು ಅಂತಂದರೆ ನೀವು ಈ ಥರ ಕಮೋಡ್ ಯೂಸ್ ಮಾಡ್ಬೋದು. ರೆಗ್ಯುಲರ್ ಆಗಿ ಸಿಗೋ EWC ಅಂತಾರೆ. ಇದರಲ್ಲಿ ನಿಮಗೆ 10 ಲೀಟ್ರ್ ನಿಮಗೆ ಫ್ಲಶ್ ಟ್ಯಾಂಕ್ ಸಿಗ್ಬಿಡುತ್ತೆ. ಇದರಲ್ಲಾಗುತ್ತೆ ಇದು ಬೇಸಿಕ್ ಮಾಡಲ್ ನೋಡಿ. ಬೇಸಿಕಲ್ಲಿ ಏನಾಗುತ್ತೆ, ನಿಮಗೆ ಡೈಮೆನ್ಷನ್ ತುಂಬ ದೊಡ್ಡದಂತ ಸಿಗಲ್ಲ ನಿಮಗೆ. ಇದು ಆಂಗ್ಲೋ ಇಂಡಿಯನ್ನು. ಇದರಲ್ಲಿ ನಿಮಗೆ ನಾನು ಬೇಸಿಕ್ ಮಾಡಲ್ ಬಗ್ಗೆ ಮಾತಾಡಿದಾಗ ನಿಮಗೆ 1500ಇಂದ ಶುರು ಆಗುತ್ತೆ, 1500. ಇದರಲ್ಲಿ ಏನಾಗುತ್ತೆ, ನಿಮಗೆ ಸ್ಲಿಮ್ ಆಗಿರೋ ಒಂದು ಫ್ಲಶ್ ಟ್ಯಾಂಕ್ ಸಿಗ್ಬಿಡುತ್ತೆ. ಡುವೆಲಲ್ಲಿ ಸಿಗುತ್ತೆ, ಸಿಂಗಲ್ ಇದು ನಾನು ತೋರಿಸಿ ನೋಡಿದ್ದು ನಿಮಗೆ. ಸಿಂಗಲಲ್ಲಿ ಏನಾಗುತ್ತೆ, ನೀವು ಫ್ಲಶ್ ಮಾಡಿದಾಗ 6 ಲೀಟ್ರ್ ಹೋಗ್ಬಿಡುತ್ತೆ. ಇದು ಸೈಡ್ ಹ್ಯಾಂಡಲ್ ಅಂತೇಳಿ ನೀವು ಕನ್ವೆನ್ಷನಲಿ ನೋಡ್ತಾ ಇದ್ದಾಗ ಮೊದಲಿಂದ ಈ ಥರ ಸೈಡ್ ಹ್ಯಾಂಡಲಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಇದರಲ್ಲಿ ಏನಾಗುತ್ತೆ, ನೀರು ಸ್ವಲ್ಪ ಹೆಚ್ಚಾಗಿ ವೇಸ್ಟ್ ಆಗಿಬಿಡುತ್ತೆ. ಈಗ ಡುವೆಲ್ ಇದು ಇಲ್ಲ, ನಾನು ಹೇಳ್ತಾ ಇದ್ದೀನಿ ನಿಮಗೆ, ಇಲ್ಲಿ ನಾವು ಸಿಂಗಲಲ್ಲಿ ಮಾಡಿದಾಗ 6 ಲೀಟ್ರ್ ಹೋಗ್ಬಿಡುತ್ತೆ. ಈಗ ನಾವು ಯೂರಿನ್ ಮಾಡಿವಿ ಅಂತ ತಿಳ್ಕೊಳ್ಳಿ, ಅಂದರೆ ಲಿಕ್ವಿಡ್ ವೇಸ್ಟ್ ನಾವು ಇದು ಮಾಡಬೇಕಂದ್ರೆ ನಾವು ಡುವೆಲ್ ಫ್ಲಶ್ ಟ್ಯಾಂಕ್ ತೊಗೊಂಡಾಗ ನಾವು ಡುವೆಲಲ್ಲಿ 2 ಆಪ್ಷನ್ ಇರುತ್ತೆ ನಿಮಗೆ, 3 ಲೀಟ್ರು ಮತ್ತು 6 ಲೀಟ್ರು. ಸೊ ನಾವು 3 ಲೀಟ್ರ್ ಯೂಸ್ ಮಾಡ್ಬೋದು. ಇಲ್ಲಾಂತಂದರೆ ಸಿಂಗಲಲ್ಲಿ ಅಥವಾ ಸೈಡಲ್ಲಿ ತೊಗೊಂಡಾಗ ನಮಗೆ ಮಿನಿಮಮ್ ಆಗಿ 6 ಲೀಟ್ರದ್ದು ಏನಿದೆ ನೀರು ಹೋಗೋಕ್ಕೆ ಶುರು ಆಗುತ್ತೆ. ಸೊ ಆಂಗ್ಲೋ ಇಂಡಿಯನ್ನಲ್ಲೂ ಸಹ ನಾನು ಮಾತಾಡಿದೆ, ಆದರೆ ನಿಮಗೆ 2200ಅಲ್ಲಿ ಸಿಗ್ಬಿಡುತ್ತೆ. ಕಂಪ್ಲೀಟ್ ಸೆಟ್ಟು ನಿಮಗೆ ಕಮೋಡು ಪ್ಲಸ್ಸು ಸೀಟ್ ಕವರು ಪ್ಲಸ್ ಮತ್ತು ನಿಮಗೆ ಫ್ಲಶ್ ಟ್ಯಾಂಕು 1500 ಹಿಡ್ಕೊಂಡ್ಬಿಟ್ಟು ನಿಮಗೆ 2200 ತನಕ ಸಿಗುತ್ತೆ. ಈಗ ನಾನು ವಾಶ್ ಬೇಸಿನ್ ಬಗ್ಗೆ ಮಾತಾಡಿದಾಗ ಇದು ನಾನು ತೋರಿಸ್ತಿದ್ದೀನಿ ನೋಡಿ, ಇದೆಲ್ಲ ಟೇಬಲ್ ಟಾಪ್ ಅನ್ನೋದು. ಟೇಬಲ್ ಟಾಪ್ ಅಂದರೆ ಒಂದು ಟಾಪ್, ಒಂದು ಗ್ರಾನೈಟ್ ಟಾಪ್ ಇರ್ಬೋದು, ಯಾವುದೇ ಟಾಪ್ ಇರ್ಬೋದು. ಟಾಪ್ ಮೇಲೆ ಇದು ಈ ಥರ ನಾವು ಫಿಕ್ಸ್ ಮಾಡಬೇಕಾಗತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿಯ ವಾಶ್ ಬೇಸಿನ್ ಎಲ್ಲ ಸಿಗ್ಬಿಡುತ್ತೆ ನಿಮಗೆ. ಇಲ್ಲಿ ನೋಡಿ, ಇದರಲ್ಲಿ ಏನಾಗುತ್ತೆ ನಿಮಗೆ, ಈ ಒಂದು ವಾಶ್ ಬೇಸಿನಲ್ಲಿ ನಿಮಗೆ ಮೇಲ್ಗಡೆ ನಾವು ಟ್ಯಾಪ್ ಯೂಸ್ ಮಾಡೋ ಸಲುವಾಗಿ ಪ್ರೊವಿಷನ್ ಇದೆ. ಸೊ ಇದರಲ್ಲಿ ಏನಾಗುತ್ತೆ, ನೀವು ಸ್ಮಾಲ್ ಟ್ಯಾಪ್ ಯೂಸ್ ಮಾಡೋದು. ಸ್ಮಾಲ್ ಟ್ಯಾಪಲ್ಲಿ ಏನಾಗುತ್ತೆ, ನಿಮಗೆ ಕಡಿಮೆ ಪ್ರೈಸಲ್ಲಿ ಟ್ಯಾಪ್ ಸಿಗ್ಬಿಡುತ್ತೆ. ನೀವು ಅದೇ ಈ ಥರ ವಿದೌಟ್ ಪ್ರೊವಿಷನ್ ಟ್ಯಾಪ್ ನಾವು ತೊಗೊಂಡಿದ್ದೆ ಆದರೆ ನೀವು ಈಗ ಏನಾಗುತ್ತೆ, ಟಾಪ್ ಏನಿದೆ ಗ್ರ್ಯಾಂಡ್ ಟಾಪ್ ಇದೆ ಅಂದ್ಕೊಳ್ಳಿ, ಅದರಲ್ಲಿ ಮೇಲೆ ನೀವು ಹೋಲ್ ಮಾಡಿಬಿಟ್ಟು ನೀವು ಒಂದು ಎಕ್ಸ್ಟ್ರಾ ಒಂದು ಲಾಂಗ್ ಬಾಡಿಯಲ್ಲಿ ನೀವು ಟ್ಯಾಪ್ ಹಾಕಬೇಕಾಗುತ್ತೆ. ಲಾಂಗ್ ಬಾಡಿ ಟ್ಯಾಪ್ ಬಗ್ಗೆ ನಾನು ಮಾತಾಡಿದಾಗ ಅದು ಸ್ವಲ್ಪ ಬರೋದು ಕಾಸ್ಟ್ಲಿ. ಸೊ 2 ಆಪ್ಷನ್ ಇದೆ ನಿಮಗೆ. ಒಂದು ವೇಳೆ ಎಕನಾಮಿಕ್ ಪ್ರೈಸಸ್ಸಲ್ಲಿ ಮಾಡಬೇಕಂತಂದರೆ ನೀವು ಇನ್ಬಿಲ್ಟ್ ಇರೋ ನೀವು ಒಂದು ಟ್ಯಾಪ್ ಇನ್ಬಿಲ್ಟ್ ಇರೋ ಒಂದು ವಾಶ್ ಬೇಸಿನ್ ತೊಗೋಬೋದು. ಅದರ್ವೈಸ್ ನೀವು ಈ ಥರ ವಿದೌಟ್ ಇನ್ಬಿಲ್ಟ್ ನೀವು ತೊಗೊಂಡ್ಬಿಟ್ಟು ಒಂದು ಲಾಂಗ್ ಬಾಡಿ ಸಹ ನೀವು ಹಾಕ್ಬೋದು. ವಾಶ್ ಬೇಸಿನ್ ಈಗ ನಾನಿದೇನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಬ್ರೀಜಾ ಮಾಡಲ್ ಅಂತೇಳ್ಬಿಟ್ಟು ಇದ್ರ ಪ್ರೈಸ್ ನಿಮ್ಗೆ ಬರೋದು 820 ರುಪೀಸು. 820 ಇದು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಬ್ಯಾಟಲ್ ಅಂತ ಬರೋದು ಇದು 820ಅಲ್ಲಿ. ನಿಮಗೆ ಸ್ಟಾರ್ಟಿಂಗ್ ಪ್ರೈಸಲ್ಲಿ ನೀವು ಒಂದು ವೇಳೆ ಒಳ್ಳೆ ಒಂದು ವಾಶ್ ಬೇಸಿನ್ ನೋಡ್ತಾ ಇದ್ರೆ ನಿಮಗೆ 820 ರುಪೀಸ್ ಹಿಡ್ಕೊಂಡ್ಬಿಟ್ಟು ನಿಮಗೆ ಲಾರ್ಜೆಸ್ಟ್ ದೊಡ್ಡ ಸೈಜೆಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ನಿಮಗೆ ಇದು ಒಂದು ಕ್ರೇಜ್ ಅಂತೇಳಿ ಒಂದು ಮಾಡೆಲ್ ಇದೆ. ಇದೇ ನಾನು ಮಾತಾಡಿದ್ದೆ, ಆದರೆ ನಿಮಗೆ 1900 ರುಪೀಸ್ ತನಕ ಸಿಗುತ್ತೆ ನಿಮಗೆ. 1900 ನೀವು ಬ್ರ್ಯಾಂಡ್ ಕಂಪ್ನಿಯಲ್ಲಿ ನೋಡಿದ್ದೆ, ಆದರೆ ನಿಮಗೆ ವಿತ್ ರೆಸ್ಪೆಕ್ಟ್ ಟು ಸೈಜಸ್ ಏನಾಗುತ್ತೆ, ಪ್ರೈಸಿಂಗ್ ಎಲ್ಲ ಬೇರೆ ಬೇರೆ ಬರುತ್ತೆ. ಈಗ ಇದೇ ನಾನು ದೊಡ್ಡ ಸೈಜಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದರೆ, ಬ್ರ್ಯಾಂಡಲ್ಲಿ ನೀವು ನೋಡಿದಾದರೆ 9000 ತನಕ ನಿಮಗೆ MRP ಸಿಗ್ಬಿಡುತ್ತೆ ನಿಮಗೆ. ಅದೇ ನೀವು ಡೈರೆಕ್ಟ್ ಮಾರ್ಬಿಂದ ತೊಗೊಂಡಾಗ ನಿಮಗೆ ಮ್ಯಾಕ್ಸಿಮಮ್ ದೊಡ್ಡ ಸೈಜಲ್ಲಿ ಬರೋದೇ ನಿಮಗೆ 2000 ರುಪೀಸ್ ತನಕ. ಸಣ್ಣ ಮಾಡೆಲ್ ತೊಗೋಬೇಕಂದ್ರೆ 800ಇಂದ ಶುರು ಆಗಿಬಿಟ್ಟು ನಿಮಗೆ 1000, 1200, 1500 ಮತ್ತು 2000 ತನಕ ನಿಮಗೆ ಇನ್ಕ್ಲೂಡಿಂಗ್ GSTಯಲ್ಲಿ ಒಳ್ಳೆ ಕ್ವಾಲಿಟಿಲಿ ನಿಮಗೆ ಸಿಗ್ಬಿಡುತ್ತೆ. ನಾನು ಹೇಳ್ತಾ ಇದ್ದೆ ನೋಡಿ, ಏನಾಗುತ್ತೆ ಕಮೋಡ್ಸಲ್ಲಿ ಸ್ಪೆಷಲ್ ಅಂತ ಮಾತಾಡಿದಾಗ ಯಾವುದೇ ಬ್ರ್ಯಾಂಡ್ ಇರಲಿ, ಒಂದೇ ಫ್ಯಾಕ್ಟ್ರಿಯಿಂದ ತುಂಬ ಮಾಡೋಕ್ಕೆ ಬರಲ್ಲ, ಎಲ್ಲ ಅವರು ಔಟ್ಸೋರ್ಸಿಂಗೇ ಮಾಡೋದು. ಈ ಕಂಪ್ನಿ ನಾನು ತೋರಿಸ್ದೆ, ಇಲ್ಲೂ ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ಗಳೆಲ್ಲ ಸೋರ್ಸಿಂಗ್ ಮಾಡ್ಕೊಂಡು ತೊಗೋತಾರೆ. ಅದೇನಾಗುತ್ತೆ, ಯಾವ ಕಂಪ್ನಿ ಸೋರ್ಸಿಂಗ್ ಮಾಡ್ತಾರೆ ಎಲ್ಲ ಅವ್ನಿಗೆ ಹೇಳೋಕ್ಕೆ ಬರಲ್ಲ ಆ ಥರ ಎಲ್ಲ, ಅದು ಸ್ವಲ್ಪ ಲೀಗಲ್ ಇರುತ್ತೆ ಅದು. ಸೊ ಎನಿವೇ ನಾನೀಗ ನಿಮಗೆ ತೋರಿಸ್ತಾ ಇರೋದು ನಿಮಗೆ ವಾಲ್ ಹಂಗ್ ವಾಶ್ ಬೇಸಿನು. ಫಸ್ಟ್ ನಾನು ನಿಮಗೀಗ ಟೇಬಲ್ ಟಾಪ್ ತೋರಿಸ್ತಾ ಇದ್ದೆ. ಇದಕ್ಕೆ ನಾವು ವಾಲ್ ಹ್ಯಾಂಗ್ ಅನ್ನೋದು ಅಂದರೆ ಏನಾಗುತ್ತೆ, ಬೈ ಯೂಸಿಂಗ್ ಅ ಸ್ಕ್ರೂಸು ನಾವು ವಾಲ್ ಮೇಲೆ ಹ್ಯಾಂಗ್ ಮಾಡ್ಬೋದು. ಇದು ವಾಲ್ ಮೇಲೆ ಫಿಕ್ಸ್ ಆಗಿಬಿಡುತ್ತೆ. ಸೊ ಈ ಥರ ನಾವು ಒಂದು ವೇಳೆ ನಿಮಗೆ ವಾಲ್ ಮೌಂಟೆಡ್ ವಾಶ್ ಬೇಸಿನ್ ಬೇಕಾದರೆ ನಿಮಗೆ ಕಡಿಮೆ ಪ್ರೈಸ್ ಅಂದರೂ 320 ರುಪೀಸಿಂದ, ಈಗ ಇದು ನಾನು ತೋರಿಸ್ತಿದ್ದೆ ನೋಡಿ, ಇದು ಒಂದು ಬೇಸಿಕ್ ಮಾಡಲು. ಈ ಥರ ಮಾಡೆಲಲ್ಲಿ ನೀವು ತುಂಬ ನೋಡಿರ್ಬೋದು. ಇದು ನಿಮಗೆ 320 ರುಪೀಸಿಂದ ಸಿಗೋದು. ಸಿಂಪಲ್ಲಾಗಿ ಸ್ಕ್ರೂ ಮಾಡಿಬಿಟ್ಟು ನಾವು ಹ್ಯಾಂಗ್ ಮಾಡ್ಬೋದು. ನಿಮಗೆ ತುಂಬ ಕಡಿಮೆ ಬಜೆಟಲ್ಲಿ ನಿಮ್ಗೆ ಬೇಕಾದರೆ ಈ ಥರ 320 ರುಪೀಸಿಂದ ಶುರು ಆಗುತ್ತೆ ನಿಮಗೆ.
320 ಹಿಡ್ಕೊಂಡು ನಿಮಗೆ ಒಳ್ಳೆ ಮಾಡಲು ಬೇರೆ ಬೇರೆ ಮಾಡಲ್ ಅಂತಂದ್ರು 320 ಇರ್ಬೋದು, 400, 500, 600. ನಾವು ಎಕ್ಸ್ಟ್ರೀಮ್ ತುಂಬ ಹೆಚ್ಚು ನಾನು ಕನ್ಸಿಡರ್ ಮಾಡಿದಾಗೂ ಸಹ ಇದೆಲ್ಲ ತೋರಿಸ್ದೆ ನೋಡಿದ್ದು. ನೀವು ಈ ಥರ ಕಾರ್ನರ್ ಬೇಕಾದರೂ ಸಹ ನಿಮಗೆ 450 ಸಿಕ್ಬಿಡುತ್ತೆ. ನೀವು ಯಾವುದೇ ಕಮೋಡ್ ಎಷ್ಟು ದೊಡ್ಡ ಕಮೋಡ್ ತೊಗೊಂಡ್ರೂ ಸಹ ನಿಮಗೆ ಮ್ಯಾಕ್ಸಿಮಮ್ ಸಿಗೋದು 1500 ತನಕ. ಕಡಿಮೆ ಬಜೆಟಲ್ಲಿ ಬೇಕಂದರೆ 500 ತನಕ ನಿಮಗೆ ವಾಲಂಗಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಇದರಲ್ಲಿ ತುಂಬ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಬಂದುಬಿಡುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಯಾವುದೇ ಬ್ರ್ಯಾಂಡಲ್ಲಿ ಏನಾಗುತ್ತೆ, ನಾವು ಕಮೋಡ್ ಬಗ್ಗೆ ಮಾತಾಡಿದಾಗ ಇದೆಲ್ಲ ಫಿನಿಶಿಂಗ್ ಮಾಡೋದೆಲ್ಲ ನಾವು ಲೇಬರಿಂದ, ಇದೆಲ್ಲ ಮ್ಯಾನ್ಯಲ್ ವರ್ಕಿಂದ ಮಾಡಬೇಕಾಗುತ್ತೆ. ಸೊ ಯಾವುದೇ ಕಂಪ್ನಿ ಇರಲಿ, ಅದು ಏನಾಗುತ್ತೆ, ಇಟ್ಸ್ ನಾಟ್ ಪಾಸಿಬಲ್ ಇಷ್ಟೊಂದು ಮಾಡೆಲ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲ. ಸೊ ಆ ಒಂದು ಕಂಡೀಷನ್ ಏನಾಗುತ್ತೆ, ಮಾರ್ಬಿಂದಲೆಲ್ಲ ಸೋರ್ಸಿಂಗ್ ಆಗುತ್ತೆ. ಸೊ ಕ್ವಾಲಿಟಿ ಬಗ್ಗೆ ಏನು ನಿಮಗೆ ವರಿ ಮಾಡೋದೇನು ಜರುರತ್ತಿಲ್ಲ. ಈಗ ಇದು ತೋರಿಸ್ತಾ ಇದೆ ನೋಡಿ, ವಾಶ್ ಬೇಸಿನಲ್ಲಿ ನಿಮಗೆ ಇದು ಹಾಫ್ ಪೆಡೆಸ್ಟಲ್ ಅಂತ ಬರೋದು. ಇದು ರೀಸನ್ ಏನಂತಂದರೆ, ಕೆಳಗಡೆ ನಾವು ನೀರು ಫ್ಲಶ್ ಆಗೋ ಸಲುವಾಗಿ ಒಂದು ಪೈಪು ಅಥವಾ ನಾವೇನು ಅರೇಂಜ್ಮೆಂಟ್ ಮಾಡಿರ್ತೀವಲ್ಲ, ಅದು ಕಾಣಬಾರ್ದು ಅಂಥೇಳಿ ಕೆಳಗಡೆ ನಾವು ಪೆಡೆಸ್ಟಲ್ ಹಾಕಬೇಕಾಗುತ್ತೆ. ನಾನು ವಾಶ್ ಬೇಸಿನ್ ವಿತ್ ಪೆಡೆಸ್ಟಲ್ ಬಗ್ಗೆ ಮಾತಾಡಿದಾಗ 1200ಇಂದ ಶುರುವಾಗಿ ನಿಮಗೆ 1800 ತನಕ ನಿಮಗೆ ಬೇರೆ ಬೇರೆ ಮಾಡಲ್ಸ್ಗಳೆಲ್ಲ ನಿಮಗೆ ಸಿಗ್ಬಿಡುತ್ತೆ. ಇದು 2 ಪೀಸು. ಇದು ಮೇಲ್ಗಡೆ ಒಂದು ವಾಶ್ ಬೇಸಿನ್ ಇದೆ, ಕೆಳಗಡೆ ನಿಮಗೆ ಸಪ್ರೇಟ್ ಆಗಿರೋ ಒಂದು ಪೆಡೆಸ್ಟಲ್ ಅಂಥೇಳಿ ಬರೋದು. ಮತ್ತೊಂದು ನಿಮಗೆ ಇಂಟಿಗ್ರೇಟೆಡ್ ಬೇಸಿನ್ಸ್ ಅಂತ ಬರುತ್ತೆ. ಅದರಲ್ಲಿ ಏನಾಗುತ್ತೆ, ಸಿಂಗಲ್ ಪೀಸಲ್ಲೇ ನಿಮಗೆ, ಅದರಲ್ಲಿ ಡಬಲ್ ಪೀಸ್ ಇರಲ್ಲ. ಈಗ ಇದರಲ್ಲಿ ನಾನು ತೋರಿಸ್ತಿದ್ದೆ ನೋಡಿ, ನಿಮಗೆ ಮೇಲ್ಗಡೆ ಒಂದು ವಾಶ್ ಬೇಸಿನ್ ಇದೆ ಮತ್ತು ಕೆಳಗಡೆ ಒಂದು ಸಪ್ರೇಟಾಗಿ ಒಂದು ನಿಮಗೆ ಪೆಡೆಸ್ಟಲ್ ಸಿಗುತ್ತೆ. ಅದು ನೀವು ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಇದು ಡಿಟ್ಯಾಚೇಬಲ್, ಎರಡು ಪೀಸ್ ಇದೆ. ಅದೇ ನೀವು ಸಿಂಗಲ್ ಪೀಸಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈಗ ನಿಮಗೆ ಇದರಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಬರೆದ್ಬಿಡುತ್ತೆ. ಇದು ಸಿಂಗಲ್ ಪೀಸು. ನಾನು ಅದೇ ನಿಮಗೆ ಒಂದು ವೇಳೆ ಸಿಂಗಲ್ ಪೀಸಲ್ಲಿ ನಾನು ಮಾತಾಡಿದ್ದೆ ಆದರೆ ನಿಮಗೆ ಈ ಥರ ಎಲ್ಲ ನೀವು ಯಾವುದೇ ಬ್ರ್ಯಾಂಡಲ್ಲಿ ತೊಗೋಬೇಕಂತ ನೀವು ಹೋದಾಗ ನಿಮಗೆ ಬ್ರ್ಯಾಂಡ್ಗಳಲ್ಲಿ ಕಡಿಮೆ ಅಂತಂದ್ರೆ ನಿಮಗೆ ಈ ಥರ ಇಂಟಿಗ್ರೇಟೆಡ್ ಸಿಂಗಲ್ ಪೀಸಲ್ಲಿ ಬರೋ ವಾಶ್ ಬೇಸಿನ್ಸ್ ಎಲ್ಲ ನಿಮಗೆ ಅದ್ರದ್ದು MRP 8000, 9000 ಆ ಥರ ಇರುತ್ತೆ. ಆಫ್ಟರ್ ಡಿಸ್ಕೌಂಟು 5000, 6000 ಈ ಥರ ಎಲ್ಲ ಬರೋದು. ಬಟ್ ಈ ಥರ ಎಲ್ಲ ನಾವು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಾವು ಪರ್ಚೇಸ್ ಮಾಡಿದ್ದೆ ಆದರೆ ನಿಮಗೆ ಮ್ಯಾಕ್ಸಿಮಮ್ 1800 ಹಿಡ್ಕೊಂಡ್ಬಿಟ್ಟು ನಿಮಗೆ 2200, 2300 ತನಕ ನಿಮಗೆ ಬೇರೆ ಬೇರೆ ಶೇಪ್ಸ್ಗಳಲ್ಲಿ, ಮಾಡೆಲ್ಗಳಲ್ಲಿ ನಿಮಗೆ ಈಸಿಯಾಗಿ ಒಂದು ಹೈ ಕ್ವಾಲಿಟಿ ಮತ್ತು ಲಕ್ಸರಿ ಲುಕ್ಕು ಇದಾಗುತ್ತೆ ಅಲ್ಲ, ಒಂದು ವಾವ್ ಲುಕ್ ಥರ ನೀವು ಈ ಥರ ಎಲ್ಲ ನೀವು ಯೂಸ್ ಮಾಡ್ಕೊಂಡು ಹಾಕ್ಬೋದು. ಸೊ ವಾಶ್ ಬೇಸಿನಲ್ಲಿ ಒಂದು ನಿಮಗೆ ಟೇಬಲ್ ಟಾಪ್ ಅಂತ ಬಂದುಬಿಡುತ್ತೆ, ನಿಮಗೆ ವಾಲಂಗ್ ಹಂಗೆ ಬಂದುಬಿಡುತ್ತೆ ನಿಮಗೆ. ಇದೆಲ್ಲ ನೋಡಿ, ಇದು ನಾನು ತೋರಿಸ್ತಿದ್ದೀನಲ್ಲ, ಇದೆಲ್ಲ ಇಂಪೋರ್ಟೆಡಲ್ಲೆಲ್ಲ ಈ ಥರ ಸಿಗ್ತಾಯಿತ್ತು ಮೊದಲು. ಈಗ ಅದೇ ನಾನು ಒಂದು ವೇಳೆ ಮಾತಾಡಿದ್ದೆ ಆದರೆ ಇದೆಲ್ಲ ಈ ಥರದ ಕಮೋಡ್ಸ್ ಏನಿದೆಯಲ್ಲ, ಇದು ಜನರಲ್ ಏನಂತಂದರೆ ಇದು ಕಮರ್ಷಿಯಲೆಲ್ಲ ಯೂಸ್ ಆಗೋದು. ಹೋಟೆಲ್ಸ್ ಇರ್ಬೋದು, ರೆಸಾರ್ಟ್ಸ್ ಇರ್ಬೋದು, ಸ್ಪಾಸ್ ಇರ್ಬೋದು. ಒಂದು ಹೈಲೈಟ್ ಮಾಡೋ ಸಲುವಾಗಿ ಅಥವಾ ಒಂದು ಲಕ್ಸರಿ ಲುಕ್ ಬೇಕಂತಂದರೆ ಈ ಥರದ ವಾಶ್ ಬೇಸಿನ್ಸ್ ಎಲ್ಲ ಅಲ್ಲಿ ಯೂಸ್ ಆಗೋದು. ಜನರಲಿ ಮನೆ ಸಲುವಾಗಿ ಅಷ್ಟೊಂದು ಇದೆಲ್ಲ ಯೂಸ್ ಆಗಲ್ಲ. ಸೊ ಕಮರ್ಷಿಯಲಲ್ಲಿ ನೀವೇನಾದರೂ ಲಕ್ಸರಿ ಲುಕ್ಕಲ್ಲಿ ನೀವು ಏನಾದರೂ ನೋಡ್ತಾ ಇದ್ದರೆ ನೀವು ಈ ಥರದ ವಾಶ್ ಬೇಸಿನ್ಸ್ ಎಲ್ಲ ನೀವು ಯೂಸ್ ಮಾಡ್ಬೋದು. ಮತ್ತೊಂದು ಅಂತಂದರೆ ನಿಮಗೆ ಅಗೇನ್ ಟೇಬಲ್ ಟಾಪಲ್ಲಿ ನಿಮಗೆ ಒಂದು ಸ್ವಲ್ಪ ಚಿಕ್ಕದು ಬೇಕಾ, ರೌಂಡಲ್ಲಿ ಬೇಕಾ, ಓವಲ್ ಶೇಪಲ್ಲಿ ಬೇಕಾ, ನಿಮಗೆ ಯಾವ ಥರದ ಶೇಪ್ ಬೇಕು ಆ ಥರ ಒಂದು ಶೇಪಲ್ಲಿ ನಿಮ್ಗೆ ಏನಾಗುತ್ತೆ ವಾಶ್ ಬೇಸಿನ್ ಎಲ್ಲ ಸಿಗುತ್ತೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಟೇಬಲ್ ಟಾಪಲ್ಲಿ ಬರೋದು 800 ರುಪೀಸಿಂದ ನಿಮಗೆ ಶುರು ಆಗಿಬಿಟ್ಟು ಮ್ಯಾಕ್ಸಿಮಮ್ 2000 ತನಕ ಸಿಗುತ್ತೆ. ಇದೆಲ್ಲ ಒಳ್ಳೆ ಡೀಪಲ್ಲಿ, ಇದೆಲ್ಲ ತುಂಬ ಹಾಸ್ಪಿಟಲ್ಸ್ಗಳಲ್ಲೆಲ್ಲ ಯೂಸ್ ಮಾಡ್ಬೋದು. ಯಾಕಂದರೆ ಒಂದು ಕಾಂಪ್ಯಾಕ್ಟಲ್ಲಿರುತ್ತೆ ಮತ್ತು ಡೀಪಲ್ಲಿ ಬರುತ್ತೆ. ಪ್ರೈಸಿಂಗ್ ಇದು ಪರ್ಟಿಕ್ಯುಲರಾಗಿ ಈ ಒಂದು ಮಾಡೆಲ್ ಬಗ್ಗೆ ಮಾತಾಡೋವಾಗ 1200 ನಿಮಗೆ ಸಿಗ್ಬಿಡುತ್ತೆ. ನಾನು ಹೇಳ್ತಾ ಇದ್ದೆ ನಿಮಗೆ, ನೀವು ಕಮೋಡ್ಸ್ಗಳನ್ನು ಯೂಸ್ ಮಾಡುವಾಗ ಮಸ್ಟು ಒಳ್ಳೆ ಕ್ವಾಲಿಟಿಲಿ ತೊಗೊಳ್ಳಿ. ಅದರ್ವೈಸ್ ಏನಾಗುತ್ತೆ, ನಿಮಗೆ ಅದ್ರ ಮೇಲೆ ಸ್ಕೇಲಿಂಗ್ ಬರೋದು ಶುರು ಆಗುತ್ತೆ. ಸ್ಕೇಲಿಂಗ್ ಅಂತಂದರೆ 8 ದಿವಸ 10 ದಿವಸ ಬಿಟ್ಬಿಟ್ಟು ಅದ್ರ ಮೇಲೆ ಎಲ್ಲೋ ಥರದ್ದೆಲ್ಲ ಲೇಯರ್ ಬರೋಕ್ಕೆ ಶುರು ಆಗುತ್ತೆ. ಮತ್ತು ಹಾರ್ಪಿಕೆಲ್ಲ ಯೂಸ್ ಮಾಡಿಟ್ಟು ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಕಮೋಡ್ಗಳಲ್ಲಿ ಸ್ಪೆಷಲಿ ಯಾವಾಗಲೂ ನೀವು ಒಂದು ಒಳ್ಳೆ ಕ್ವಾಲಿಟಿಲಿ ತೊಗೊಳ್ಳಿ. ಇದು ಮತ್ತೊಂದು ತುಂಬ ಟ್ರೆಡಿಷ್ನಲಿ ಯೂಸ್ ಮಾಡೋ ಒಂದು ಇದೆಲ್ಲ ವಾಶ್ ಬೇಸಿನ್ ವಿತ್ ಪೆಡೆಸ್ಟಲ್ ಅಂತ ಕರೆಯೋದು ಇದಕ್ಕೆಲ್ಲ. ನೀವು ನೋಡಿರ್ಬೋದು, ನಿಮ್ಮ ಮನೆಯಲ್ಲಿ ಸಹ ನೀವು ಎಲ್ಲ ಹಾಕಿರ್ಬೋದು. ಈವನ್ ನಮ್ಮ ಮನೆಯಲ್ಲಿ ಸಹ ಇದು ಹಾಕಿರೋದಿದ್ದು. ಈಗ ಈ ಥರ ನಿಮಗೆ ಮಾಡೆಲ್ಸ್ ಎಲ್ಲ ಮಾತಾಡಿದೆ ಆದರೆ ನಿಮಗೆ 1200 ಹಿಡ್ಕೊಂಡ್ಬಿಟ್ಟು 1500 ತನಕ ನಿಮಗೆ ವಿತ್ ಪೆಡೆಸ್ಟಲ್ಲು ನಿಮಗೆ ವಾಶ್ ಬೇಸಿನ್ ವಿತ್ ಪೆಡೆಸ್ಟೆಲ್ಲ ಸಿಗ್ಬಿಡುತ್ತೆ. ಇದರಲ್ಲೂ ನಿಮಗೆ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಶೇಪ್ಸ್ಗಳಲ್ಲೆಲ್ಲ ನಿಮಗೆ ಪೆಡೆಸ್ಟಲ್ಲು ಮತ್ತು ಬೇರೆ ಬೇರೆ ಶೇಪ್ಸ್ಗಳೆಲ್ಲ ನಿಮಗೆ ವಾಶ್ ಬೇಸಿನ್ಸ್ ಎಲ್ಲ ಈ ಥರ ಎಲ್ಲ ನಿಮಗೆ ಡೈರೆಕ್ಟ್ ಕಂಪ್ನಿಯಿಂದ ಸಿಗುತ್ತೆ. ನೋಡಿ ಏನಾಗುತ್ತೆ,
ಲೋಕಲಲ್ಲಿ ನೀವು ನೋಡಿದ್ದೆ ಆದರೆ, ನಾವು ಕಂಪ್ನಿಲಿ ಮಾತಾಡಿದ್ದೆ ಆದರೆ, ಕಂಪ್ನಿಲಿ ಏನಾಗುತ್ತೆ ನಿಮಗೆ, ಕಂಪ್ನಿ ಅಂದರೆ ಇಟ್ಸ್ ಅ ಹ್ಯೂಜ್. ಅದರಲ್ಲಿ ನಿಮಗೆ ತುಂಬ ಆಪ್ಷನ್ ಸಿಗ್ಬಿಡುತ್ತೆ. ನೀವು ನಿಮ್ಮ ಸಿಟಿಲಿರೋ ರಿಟೇಲಲ್ಲಿ ಹೋಗಿ, ಫಾರ್ ಎಕ್ಸಾಂಪಲು ನೀವು ಟೇಬಲ್ ಟಾಪ್ ವಾಶ್ ಬೇಸಿನ್ ಹೋದಾಗ 10 ಡಿಸೈನ್ ನೋಡ್ಬೋದು. ಅದೇ ಫ್ಯಾಕ್ಟ್ರಿಲಿ ಬಂದಾಗ ನಿಮಗೆ 100 ಡಿಸೈನ್ ಸಿಗ್ಬಿಡುತ್ತೆ. ಸೊ ಅದರಲ್ಲಿ ಅವ್ರು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಲ್ಲ ನಿಮಗೆ ಡಿಸ್ಪ್ಲೇ ಸಿಗ್ಬಿಡುತ್ತೆ. ಈಗ ನಾನು ತೋರಿಸ್ತಿರೋದು ನೋಡಿ, ಮತ್ತೊಂದು ವಾಶ್ ಬೇಸಿನ್ನು, ಇದು ಸಿಂಗಲ್ ಪೀಸ್ ಅಂತ ಕರೆಯೋದು. ಇದೆಲ್ಲ ತುಂಬ ದುಬಾರಿ. ಇದೆಲ್ಲ ನೀವು ಒಂದು ವೇಳೆ ನೀವು ರಿಟೇಲಲ್ಲಿ ಹೋಗಿ ನಿಮ್ಮ ಶಾಪಲ್ಲೆಲ್ಲ ಕೇಳಿದಾಗ ತುಂಬ ಕಾಸ್ಟಲ್ಲಿ ಸಿಗುತ್ತೆ ನಿಮಗೆ ಇದು. ಅದೇ ನಾನು ಒಂದು ವೇಳೆ ಮಾತಾಡಿದ್ದೆ ಆದರೆ ನಿಮಗೆ ಇದೆಲ್ಲ ನಿಮಗೆ ವೈಟ್ ಕಲರಲ್ಲಿ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಲಿ 3000 3000 ಹಿಡ್ಕೊಂಡ್ಬಿಟ್ಟು ನಿಮಗೆ 4000 ತನಕ 4500 ತನಕ ನಿಮಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ತುಂಬ ಜನ ಕಮೆಂಟ್ ಮಾಡಂತಾರೆ, ನೀವೇನು ಪ್ರೈಸ್ ಹೇಳ್ತಾ ಇದ್ದಾರೆ ಅದಕ್ಕಿಂತ ಹಾಫ್ ಪ್ರೈಸಲ್ಲಿ ನಾನು ನಂದು ಶಾಪಲ್ಲಿ ನಾನು ಕೊಟ್ಬಿಡ್ತೀನಿ ಅಂಥೇಳಿ. ಕ್ವಾಲಿಟಿ ಡಿಫ್ರೆನ್ಸ್ ಇರುತ್ತೆ ನೋಡಿ. ನಿಮಗೆ ಯೂರಿನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದು ಯೂರಿನಲ್ಲಿ ಏನಿದೆ ಅಂತಂದರೆ ಇದು ಸ್ಟಾರ್ ಯೂರಿನಲ್ ಅಂತ ಹೇಳ್ಬಿಟ್ಟು ಜನರಲಿ ಯೂಸ್ ಆಗೋದು. ಇದು ಸೆನ್ಸರ್ ಸಲುವಾಗಿ ಯೂಸ್ ಆಗುತ್ತೆ. ಈಗೇನಾಗುತ್ತೆ ನಿಮಗೆ, ನಾನು ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೆ, ನಿಮಗೆ 450 ಹಿಡ್ಕೊಂಡ್ಬಿಟ್ಟು ನಿಮಗೆ ಯೂರಿನಲ್ ಸಿಗೋದು 450 ಹಿಡ್ಕೊಂಡು 1500 ತನಕ ಸಿಗುತ್ತೆ. ಯಾವ ಥರ ಮಾಡಲ್ಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ಕೊಳ್ಳಿ. ಈಗ ಪಾರ್ಟಿಷನ್ ಸಲುವಾಗೂ ನೀವು ನೋಡಿರ್ಬೋದು, ಮೊದಲು ಟ್ರೆಡಿಷ್ನಲಿ ಎಲ್ಲ ಗ್ರ್ಯಾಂಟ್ ಹಾಕ್ತಾಯಿದ್ರು. ಬಟ್ ಈಗ ಏನಾಗಿದೆ ನಿಮಗೆ ಕಂಪ್ನಿಯಲ್ಲಿ ನಿಮಗೆ ಪಾರ್ಟಿಷನ್ ಸಹ ನಿಮಗೆ ಸಿಗ್ಬಿಡುತ್ತೆ. ನಾನು ಅದೇ ಹೇಳ್ತಾ ಇದ್ದೆ, ತುಂಬ ಜನ ಅಂತಾರೆ ನೀವೇನು ಪ್ರೈಸ್ ಹೇಳ್ತಾ ಇದ್ರಲ್ಲ ಅದು ನಾನು ಹಾಫ್ ಪ್ರೈಸಲ್ಲಿ ನಾನು ನಮ್ಮ ಶೋರೂಮಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಈಗೇನಾಗುತ್ತೆ ನಿಮಗೆ, ನಾನು ಹೇಳ್ತಾ ಇದ್ದೆ ನಿಮಗೆ ಒಂದು ಟೇಬಲ್ ಟಾಪ್ ನಾನು 800 ರುಪೀಸಿಂದ ಶುರು ಆಗುತ್ತೆ ಅಂತ ಹೇಳಿದೆ. ನಿಮಗೆ 200 ಬೇಕಾ, ನಿಮಗೆ 200 ಸಹ ಸಿಕ್ಬಿಡುತ್ತೆ. ಬಟ್ ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ 100% ಬಂದೇ ಬರುತ್ತೆ. ಅದ್ಮೇಲೆ ಸ್ಕೇಲಿಂಗ್ ಬರೋದು, ಅದ್ರ ಮೇಲೆ ಸ್ವಲ್ಪ ದಿವಸ ಆದಮೇಲೆ ಕ್ರ್ಯಾಕ್ ಬರೋದೆಲ್ಲ ತುಂಬ ಚಾನ್ಸ್ ಇರುತ್ತೆ. ಸೊ ನೀವು ನಾನು ಸ್ಪೆಷಲ್ ಹೇಳ್ತಾ ಇದ್ದೆ, ಕಮೋಡ್ಸು ಯೂಸ್ ಮಾಡುವಾಗ ಯಾವುದೇ ಥರದ್ದು ಕಂಪ್ರಮೈಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಂದು ಪರ್ಪಸ್ ಏನಂದರೆ, ಒಂದು ಸರಿ ನೀವು ಇನ್ಸ್ಟಾಲ್ ಮಾಡಿಬಿಟ್ಟ ಮೇಲೆ ಅದ್ರ ಬಗ್ಗೆ ಮತ್ತೆ ನೀವು 10 ಇಯರ್ಸ್ ಅಟ್ಲೀಸ್ಟ್ 10 ಇಯರ್ಸು ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಸೊ ಒಂದು ಸರಿ ಹಾಕ್ಬಿಡಿ. ಅದ್ರ ಬಗ್ಗೆ ಏನಾಗುತ್ತೆ, ಪ್ರಾಬ್ಲಮ್ ಬಂದಮೇಲೆ ಮತ್ತೆ ತೆಗೆಯೋದು, ಮಾಡೋದು, ಹಾಕೋದು, ಅದರಲ್ಲಿ ನೀವು ಎಷ್ಟು ಖರ್ಚು ಮಾಡಿರ್ತಿರಲ್ಲ ಸ್ಟಾರ್ಟಿಂಗಲ್ಲಿ, ಅದಕ್ಕಿಂತ ಡಬಲ್ ಖರ್ಚಾಗೋಕ್ಕೆ ಶುರು ಆಗುತ್ತೆ. ಸೊ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ಯಾವುದೇ ಪ್ರಾಬ್ಲಮ್ ನಿಮಗೆ ಬರೋದಿಲ್ಲ.